ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಸಿಟಿವಿಯ ವಿನೂತನ ಪ್ರಯತ್ನವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಪ್ರಯುಕ್ತ ಮಾರ್ಚ್ ತಿಂಗಳ 1ರಿಂದ 31ರವರೆಗೆ ಮಹಿಳಾ ಸಾಧಕಿಯರ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ದೀವಿ. ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಗುರುತಿಸಿ ಒಂದಷ್ಟು ಮಹಿಳೆಯರ ಸಾಧಕಿಯರನ್ನ, ಅವರ ಸಾಧನೆಗಳನ್ನ, ಅವರ ಒಂದು ಸಾಧನೆಗೆ ಅವರೇನೆಲ್ಲ ಎಫರ್ಟ್ ಅನ್ನ ಹಾಕಿದ್ದಾರೆ, ಏನೆಲ್ಲ ಸ್ಟ್ರಗಲ್ ನ ಫೇಸ್ ಮಾಡಿದ್ದಾರೆ, ಸೊ ಅವರ ಸಾಧನೆಗೆ ಅವರ ಒಂದು ಮುಖ್ಯ ಉದ್ದೇಶ ಏನು, ಅವರು ಏನರಿಂದ ಇನ್ಸ್ಪೈರ್ ಆದ್ರು ಅನ್ನೋದನ್ನೆಲ್ಲವೂ ಸಹ ನಾವು ವಿಚಾರಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಸಿಟಿವಿ ಚಾನಲ್ ಅಲ್ಲಿ ಇದ್ದಾರೆ ಮತ್ತೊಬ್ಬ ಮಹಿಳಾ ಸಾಧಕಿ. ಇವರ ಬಗ್ಗೆ ಹೇಳಬೇಕಂದ್ರೆ, ಇವರು ನಿರ್ವಹಿಸ್ತಾ ಇರುವಂತಹ ಒಂದು ವೃತ್ತಿ ಒಂದು ತಾಯಿಯ ವೃತ್ತಿ ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಈ ವೃತ್ತಿಯಲ್ಲಿ ಒಂದಷ್ಟು ಮಕ್ಕಳನ್ನ ಅಲ್ಲೇ ಇದ್ದು ನೋಡ್ಕೊಂಡು ಅವರಿಗೆ 3 ಹೊತ್ತು ಊಟ ಕೊಟ್ಟು ಅವರ ಓದಿನ ಬಗ್ಗೆ, ಅವರ ಶಿಸ್ತಿನ ಬಗ್ಗೆ, ಅವರ ಪ್ರತಿಯೊಂದನ್ನು ನಾವು ಮನೆಯಲ್ಲಿ ಒಬ್ಬ ತಾಯಿ ಹೇಗ್ ನೋಡ್ಕೊಂತಾರೋ, ತಾಯಿ ಆದ್ರೂ ಒಂದು ಕ್ಷಣದಲ್ಲಿ ನೆಗ್ಲೆಕ್ಟ್ ಮಾಡಿದ್ರು ತಾಯಿನೇ ಬಿಡು, ನಾನೇ ಬಿಡು, ನನ್ನ ಮಗುನೇ ಬಿಡು, ನಮ್ಮ ಮನೆಯವರೇ ಬಿಡು ಅನ್ನೋ ಒಂದು ಕಾಂಪ್ರಮೈಸೇಷನ್ ಅನ್ನೋದಿರುತ್ತೆ. ಬಟ್ ಇವರ ವೃತ್ತಿಯಲ್ಲಿ ನೋ ಕಾಂಪ್ರಮೈಸೇಷನ್. ಅಷ್ಟು ಜವಾಬ್ದಾರಿ ಅಂದ್ರೆ ಅಷ್ಟು ಜವಾಬ್ದಾರಿಯುತವಾಗಿ ಈ ವೃತ್ತಿಯನ್ನ ನಿರ್ವಹಿಸಬೇಕು. ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವರಿಗೆ ಒಂದು ಕೆಟ್ಟ ಹೆಸರು ಅನ್ನೋದು ತಂದುಕೊಡುತ್ತೆ. ಅಷ್ಟು ಕಾಳಜಿಯಿಂದ, ಅಷ್ಟು ಅಲರ್ಟ್ ಆಗಿ ಈ ಜಾಬ್ ಅನ್ನ ನಿರ್ವಹಿಸ್ತಾರೆ. ಸೊ ಈ ಜಾಬ್ ನಿರ್ವಹಿಸಿದವರು ಯಾರು? ಹಾಗಾದ್ರೆ ಇವತ್ತಿನ ಮಹಿಳಾ ಸಾಧಕಿ ಯಾರು ಅಂತ ನಿಮ್ಗೆ ತುಂಬಾ ಕ್ಯೂರಿಯಾಸಿಟಿ ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇವತ್ತಿನ ಮಹಿಳಾ ಸಾಧಕಿ ಬಂದು ವಿಶಾಲಾಕ್ಷಿ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಮೊದಲಿಗೆ ನಿಮ್ಗೆ ನಮಸ್ಕಾರ. ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೇಡಮ್, ನಮ್ಮ ಒಂದು ಚಾನಲ್ಗೆ ನೀವು ಬಂದು ಇವತ್ತು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಖಂಡಿತ ಒಪ್ಕೊಂಡ್ರಿ, ಖುಷಿಯಿಂದ ಒಪ್ಕೊಂಡ್ರಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಮೇಡಮ್. ಮೇಡಮ್ ಅವರ ಒಂದು ಕಿರು ಪರಿಚಯ ಆದರೆ ಬೇಕೇ ಬೇಕಲ್ವಾ? ಮೇಡಮ್ ಅವರು ವಿಶಾಲಾಕ್ಷಿ ಮೇಡಮ್, ವೈಫ್ ಆಫ್ ರಮೇಶ್ KS. ಮೇಡಮ್ ಕ್ವಾಲಿಫಿಕೇಶನ್ ಬಂದು BEd. ಮೇಡಮ್ ಅಟ್ ಪ್ರೆಸೆಂಟು 15 ಇಯರ್ಸ್ ಇಂದ ಹಾಸ್ಟೆಲ್ ವಾರ್ಡನ್ ಆಗಿ ವೃತ್ತಿಯನ್ನ ನಿರ್ವಹಿಸಿದರೆ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಅಂದ್ರೆ ವಿವಿಧ ಒಂದು ಪ್ಲೇಸ್ಗಳಲ್ಲಿ ಮೇಡಮ್ ಕೆಲಸವನ್ನ ನಿರ್ವಹಿಸಿದ್ದಾರೆ. ಅದು ಉತ್ತಮವಾಗಿ, ಪ್ರೀತಿಯಿಂದ, ಹೃದಯಪೂರ್ವಕವಾಗಿ, ಮನಸ್ಸಿನಿಂದ ನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ ಹೇಳೋದಿಕ್ಕೆ ನನಗೆ ಹೆಮ್ಮೆ ಇದೆ ಮೇಡಮ್ ಬಗ್ಗೆ. ಮೇಡಮ್ ಅವರು ಬಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸುವ ಜನಪದ ಸ್ಪರ್ಧೆಯಲ್ಲಿ ಇತ್ತೀಚೆಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಮೇಡಮ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಮತ್ತೆ ಇವರು ಹೆಮ್ಮೆಯ ಮಹಿಳೆ ಅಂತ ಹೇಳಿದ್ರೆ ಬಹುಶಃ 100% ಸತ್ಯ ಅಂತ ಹೇಳ್ಬೋದು. ಮೇಡಮ್ಗೆ ಭಾಷಣ ಮಾಡೋದಂದ್ರೆ ತುಂಬಾ ಇಷ್ಟ, ಪುಸ್ತಕ ಓದೋದಂದ್ರೆ ಬಹಳ ಇಷ್ಟ. ಮತ್ತೊಂದು ಸ್ಪೆಷಲ್ ಇಷ್ಟ ಇದೆ ಮೇಡಮ್ಗೆ, ಸಮಾಜ ಸೇವೆ ಮಾಡೋದು ಅಂದ್ರೆ ಮೇಡಮ್ ಅವ್ರಿಗೆ ತುಂಬಾನೇ ಇಷ್ಟ. ಯಾಕಂದ್ರೆ ಇವರ ಒಂದು ವೃತ್ತಿಯ ಜೊತೆಗೆ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ ಮೇಡಮು. ಒಂದಷ್ಟು ಸೇವೆಗಳನ್ನ ನಾವು ಪಬ್ಲಿಕ್ ಆಗಿ ಹೇಳಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ಅವ್ರಿಗೂ ಸಹ ಅದಿಷ್ಟ ಇಲ್ಲ. ಮಕ್ಕಳ ಒಂದು ಜೀವನ ಅಂತ ಬಂದಾಗ ಸಾಕಷ್ಟು ಒಂದು ಸಹಾಯನ ಮಾಡಿ ಹೃದಯಪೂರ್ವಕವಾದಂತಹ ಒಂದು ವೃತ್ತಿಯನ್ನ ಮನಸ್ಫೂರ್ತಿಯಾಗಿ ಮಾಡ್ತಿದ್ದಾರೆ ಅವರ ವೃತ್ತಿಯನ್ನ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಹೇಳೋದಕ್ಕೆ ನನಗೂ ಹೆಮ್ಮೆ ಇದೆ. ನೀವು ಬ್ಯಾಕ್ ಗ್ರೌಂಡ್ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಒಬ್ಬ ಹಾಸ್ಟೆಲ್ ವಾರ್ಡನ್, ನಾನು ಫಸ್ಟ್ ಅಲ್ಲೇ ಹೇಳಿದೆ, ಒಬ್ಬ ತಾಯಿಯ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹಾಸ್ಟೆಲ್ ನಿರ್ವಹಿಸೋದು, ಹಾಸ್ಟೆಲ್ನ ಒಂದು ಮಕ್ಕಳ ನಿರ್ವಹಣೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಕೇರ್ ಆಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂದ್ರೆ ಒಂದು ಮಗುಗೆ ಏನಾದ್ರೂ ಅವ್ರಿಗೆ ಗೊತ್ತಿಲ್ದಿರ ಮಿಸ್ಟೇಕ್ ಆದ್ರೂ ಸಹ ಅದು ಎಷ್ಟು ದೊಡ್ಡ ವಿಚಾರ ಆಗುತ್ತೆ, ಎಷ್ಟು ಒಂದು ನಿಮ್ಮ ನೆಗ್ಲಿಜೆನ್ಸಿ ಅನ್ನೋದು ಏನೇನೋ ಒಂದು ವಿಚಾರಗಳು ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಉತ್ತಮವಾದಂತಹ ಕೆಲಸವನ್ನ ನಿರ್ವಹಿಸಿದ್ದಾರೆ 15 ವರ್ಷಗಳಿಂದ ಮೇಡಮ್ ಅವರು. ಮೇಡಮ್, ಮೊದಲಿಗೆ ನಿಮ್ಗೊಂದು ಚಿಕ್ಕ ಪ್ರಶ್ನೆ ಏನಂತಂದ್ರೆ, ಇವು ಯಾವ ತರಗತಿ ಓದುವ ಮಕ್ಕಳ ಒಂದು ಹಾಸ್ಟೆಲ್ ಅನ್ನ ನೀವು ನಿರ್ವಹಣೆ ಮಾಡಿದ್ದೀರಾ ಈ 15 ವರ್ಷದಲ್ಲಿ? ಮೇಡಮ್, ನಾವು ನಮ್ಮ ಇಲಾಖೆಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ನಿರ್ವಹಣೆ ಮಾಡಿದ್ದೀವಿ. ಆಮೇಲೆ ಕಾಲೇಜ್ ಮಕ್ಕಳನ್ನು ನಿರ್ವಹಣೆ ಮಾಡಿದ್ದೀನಿ. ಅದರಲ್ಲಿ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಅಂತ ಬರುತ್ತೆ. ಕಾಲೇಜು ಗಂಡು ಮಕ್ಕಳು ನಿರ್ವಹಣೆ ಮಾಡಿದ್ದೀನಿ, ಹೆಣ್ಣು ಮಕ್ಕಳು ನಿರ್ವಹಣೆ ಮಾಡಿದ್ದೀನಿ. ಗಂಡು ಮಕ್ಕಳು ಪ್ರೀ ಮೆಟ್ರಿಕ್ ಅಂದ್ರೆ 5ರಿಂದ 10ನೇ ತರಗತಿ ಗಂಡು ಮಕ್ಕಳನ್ನು ನಿರ್ವಹಣೆ ಮಾಡಿದೀನಿ, ಹೆಣ್ಣು ಮಕ್ಕಳನ್ನು ನಿರ್ವಹಣೆ ಮಾಡಿದೀನಿ. ಆಲ್ಮೋಸ್ಟ್ ಆಲ್ ಎಲ್ಲಾ ಮಕ್ಕಳನ್ನು ಕೂಡ ಗೊತ್ತು. ಅಪ್ ಟು ಡಿಗ್ರಿ, ಲಾಯರ್ಗಳು, ಆಮೇಲೆ BEd ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಮ್ಮ ಹಾಸ್ಟೆಲ್ ನಲ್ಲಿ ಓದ್ಕೊಂಡು ಒಳ್ಳೆ ಉತ್ತಮ ವಿದ್ಯಾಭ್ಯಾಸನ ಪಡ್ಕೊಂಡಿದ್ದಾರೆ. ಹೌದೌದು ಮೇಡಮ್. ನಂತರ ಏನಂತಂದ್ರೆ, ಈಗ ನೀವೆಲ್ಲ ಮಕ್ಕಳ ನಿರ್ವಹಣೆನೂ ಮಾಡಿದೀರಾ? ಹೌದು, ಮಾಡಿದೀರಾ. ಸೊ ಯಾವಾಗ
ಯಾವಾಗಾದ್ರೂ ನಿಮ್ಗೆ ಯಪ್ಪ ಈ ಕೆಲಸ ಬೇಡ ಅಂತ ಏನಾದ್ರೂ ಅನ್ಸಿದ್ಯಾ? ಖಂಡಿತ ಅನ್ಸಿಲ್ಲ ಮೇಡಮ್. ಯಾಕೆ ಅಂದ್ರೆ ನಾವು ಒಂದು ಸೇವೆ ಮಾಡ್ಬೇಕು ಅಂತ ಗುರುತಿಸ್ಕೊಳ್ಬೇಕು ಅಂತಾನೆ ಹೋಗಿರೋದು. ಹೋಗಿದ್ದಾಗ ನಾವು ನಮ್ಮ ಕೈಲಿ ಏನಾಗತ್ತ ಅದನ್ನ ಸಹಾಯ ಮಾಡ್ಬೇಕು ಮಕ್ಕಳಿಗೆ. ಇವಾಗ ಇಲಾಖೆ ಒಂದಿದೆ, ಇಲಾಖೆಯಿಂದ ಎಷ್ಟೊಂದು ಪ್ರೋಗ್ರಾಮ್ಸ್ ಬರುತ್ತೆ, ಆ ಪ್ರೋಗ್ರಾಮ್ಸ್ನೆಲ್ಲ ಮಕ್ಕಳಿಗೆ ತಲುಪಿಸ್ಬೇಕು. ಆ ಪ್ರೋಗ್ರಾಮ್ ಇಂದ ಆ ಮಕ್ಕಳಿಗೆ ಆ ಸವಲತ್ತುಗಳು ತಲುಪಿಸ್ಬೇಕು ಅಂತಾನೆ ನಾವು ತುಂಬಾ ಗೌರ್ಮೆಂಟ್ ಇಂದ ಬರುವಂತ ಪ್ರತಿಯೊಂದನ್ನು ಕೂಡ ನಾವು ಮಕ್ಕಳಿಗೆ ತಲುಪಿಸಿದೀವಿ. ಆ ಮಕ್ಕಳು ಕೂಡ ಖುಷಿ ಪಟ್ಟಿದ್ದಾರೆ. ಆ ಮಕ್ಕಳ ಆ ಖುಷಿನ ನೋಡಿದ್ರೇನೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅಷ್ಟು ಸಾಕು ಮೇಡಮ್. ಏನೋ ನಮ್ಮ ಕೈ ಕೆಳಗಡೆ ಒಂದು 100 ಜನ ಮಕ್ಕಳು ಒಂದ್ ಸಾರಿ ಹೋಗಿದಾರಂದ್ರೆ ಆ ಮಕ್ಕಳು ಹೊರಗಡೆ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿತ್ವಗಳನ್ನ ಕಟ್ಕೊಂಡ್ರೆ ಅದು ನಮ್ಗೆ ಅಲ್ವಾ ಹೆಮ್ಮೆ. ಆ ಹೆಮ್ಮೆ ಸಾಕು ನಮ್ಗೆ, ಬೇರೆ ಇನ್ನೇನು ಬೇಕಾಗಿಲ್ಲ. ಆ ಹೆಮ್ಮೆನೆ ನಮ್ಗೆ ಎಷ್ಟೋ ಒಂದು ಗೌರವನ ತಂದ್ಕೊಟ್ಟಿದೆ. ನಮ್ಮ ಮಕ್ಕಳು ಹೊರಗಡೆ ಹೋಗಿ ನಮ್ಮ ಮೇಡಮ್ ಈ ತರ ನೋಡ್ಕೋತಾ ಇದ್ರು, ನಮ್ಮ ಮೇಡಮ್ ಈ ತರ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಮೇಡಮ್ ಈ ತರ ನಮ್ಗೆ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದೇನೆ ಒಂಥರ ನಮ್ಗೆ ಹೆಮ್ಮೆ. ಹೌದೌದು. ನಾನು ನೋಡಿದೆ ಆಕ್ಚುಲಿ ನೀವು ಅಲ್ಲಿ ಕೊಡುವಂತ ಫುಡ್ ಮೇಡಮ್, ಎಷ್ಟು ಚೆನ್ನಾಗಿರೋ ಫುಡ್ ಕೊಡ್ತೀರಾ ನೀವು, ಎಷ್ಟು ಕ್ರಮಬದ್ಧವಾಗಿ ಕೊಡ್ತೀರಾ? ಕ್ರಮಬದ್ಧ ಅಂತಂದ್ರೆ ನಮ್ಗೆ ಮೆನು ಚಾರ್ಟ್ ಅಂತ ಇರುತ್ತೆ. ಎವ್ರಿ ಡೇ ಮೆನು ಚಾರ್ಟ್ ಇರುತ್ತೆ. ಮೆನು ಚಾರ್ಟ್ ಬಿಟ್ಟುನು ಕೂಡ ನಾವು ಇನ್ನೂ ನಮ್ ಕೈಲಿ ಏನಾಗತ್ತೆ, ಫಾರ್ ಎಕ್ಸಾಂಪಲ್ ಮೆನು ಚಾರ್ಟ್ ಅಲ್ಲಿ ಬಾಳೆಹಣ್ಣು, ಕೋಳಿ ಮೊಟ್ಟೆ ಎಲ್ಲ ಇರುತ್ತೆ. ನಾವು ಎಗ್ ಬುರ್ಜಿಗಳಂತೆ, ಆಮೇಲೆ ಮೊಟ್ಟೆ ಪಲ್ಯಗಳು, ಅದರಲ್ಲಿ ಡಿಫ್ರೆಂಟ್ ಆಗಿ ಇನ್ನು ಏನೇನ್ ಮಾಡಬಹುದು ಅದನ್ನೆಲ್ಲಾನು ಕೂಡ ಮಕ್ಕಳಿಗೆ ಒದಗಿಸ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಚಿಕನ್ ಸಾಂಬಾರ್ ಮಾತ್ರ ಇರುತ್ತೆ, ನಾವು ಸಾಂಬಾರ್ ಮಾತ್ರ ಕೊಡಲ್ಲ, ಒಂದು ಕಬಾಬು, ಬಿರಿಯಾನೀಸು, ಮತ್ತೆ ಅದರಲ್ಲಿ ಚಿಲ್ಲಿ ಚಿಕನ್ನು, ಆ ಥರದ್ದೆಲ್ಲ ಡಿಫ್ರೆಂಟ್ ಆಗಿ ಮಾಡಿ ಆ ಮಕ್ಕಳಿಗೆ ಕೊಟ್ಟಾಗ ಆ ಮಕ್ಕಳಿಗೆ ಏನ್ ಅನ್ಸುತ್ತೆ, ಓ ನಮ್ಮಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡಿಸ್ತಾರೆ, ನಮ್ಮ ಮ್ಯಾಮು ಚೆನ್ನಾಗಿ ಮಾಡಿಸ್ತಾರೆ ಅನ್ನೋ ಉದ್ದೇಶದಿಂದ ಮಕ್ಕಳು ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಮಕ್ಕಳನ್ನೂ ಅಷ್ಟೇ ನಾವು ತುಂಬಾ ಚೆನ್ನಾಗಿ ಮನೆಯಲ್ಲಿ ನೋಡ್ಕೋತಾರೆ. ಮನೆಯಲ್ಲಿ ಎಲ್ಲಾ ಫೆಸಿಲಿಟಿ ಇದೆ. ಆದ್ರೆ ಹಾಸ್ಟೆಲ್ಗೆ ಏನಕ್ಕೆ ಬರ್ತಾರೆ ಮಕ್ಕಳು ಅಂದ್ರೆ ಒಂದು ಓದೋ ವಾತಾವರಣನ ನಾವು ನಿರ್ಮಾಣ ಮಾಡಿರ್ತೀವಲ್ಲಿ. ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಯಾವುದೇ ಮಗು ಹಾಸ್ಟೆಲ್ಗೆ ಬರಕ್ಕೆ ಇಷ್ಟಪಡುತ್ತೆ. ಬರೀ ಶೈಕ್ಷಣಿಕ ವಾತಾವರಣ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ವಿವಿಧತೆಯನ್ನ ಬಯಸ್ತಾರೆ ಮಕ್ಕಳೀಗ. ಬರೀ ನಾವು ಮೆನು ಚಾರ್ಟ್ ಅಲ್ಲಿ ಇದ್ದಂಗೆ ಒಂದ್ ಚಿತ್ರಾನ್ನ, ಒಂದ್ ಪುಳಿಯೋಗರೆ ಇದನ್ನ ಹಾಕಿದ್ರೆ ಯಾವ ಮಕ್ಕಳನ್ನು ಕೂಡ ಇದ್ ಮಾಡಲ್ಲ. ಅದಕ್ಕೆ ನಾವು ಡಿಫ್ರೆಂಟ್ ಆಗಿ ನಾವು ಮಕ್ಕಳಿಗೆ ಮಾಡಾಕ್ದಾಗ ಆ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ, ಜೊತೆಗೆ ಓದೋದಕ್ಕೂ ಕೂಡ ಹುಮ್ಮಸ್ ತೋರಿಸ್ತಾರೆ. ಪ್ರತಿಯೊಂದು ರೂಲ್ಸ್ ಪ್ರಕಾರನೇ ಇರುತ್ತೆ, ಆದ್ರೂನು ಕೂಡ ಇನ್ನು ಎಕ್ಸ್ಟ್ರಾ ಏನ್ ನಮ್ ಕೈಯಲ್ಲಿ ಆಗುತ್ತೋ ಅದನ್ನ ಮಾಡಿ ಮಕ್ಕಳನ್ನ ಪ್ರೋತ್ಸಾಹಿಸ್ತೀವಿ. ಎಜುಕೇಶನಲ್ಲಿನೂ ಅಷ್ಟೇ, ಪ್ರತಿ ಸಾರಿ ನಾವು ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳು ಹೆಂಗ್ ಓದ್ತಾ ಇದ್ದಾರೆ, ಆ ಮಕ್ಕಳಿಗೆ ಇನ್ನು ಏನು ಪಿಕಪ್ ಆಗೋದಕ್ಕೆ ಅಥವಾ ಓದಲ್ ಕಮ್ಮಿ ಇದ್ರೆ ಪಿಕಪ್ ಆಗ್ಬೇಕಂದ್ರೆ ಇನ್ನು ಏನೇನ್ ಕ್ರಮ ಕೈಗೊಳ್ಬೇಕು, ಹೆಂಗ್ ಓದಿಸ್ಬೇಕು, ಯಾವ ತರ ಆ ಮಕ್ಕಳಿಗೆ ಯಾವ್ಯಾವ ಮೆಟೀರಿಯಲ್ ಕೊಟ್ರೆ ಹೆಂಗ್ ಓದ್ತಾರೆ, ಆ ತರದ್ನೆಲ್ಲ ಶಿಕ್ಷಕರಿಂದ ತಿಳ್ಕೊಂಡು ನಾವು ಆ ಮಕ್ಕಳಿಗೆ ಮಾಹಿತಿಯನ್ನ ಕೊಡ್ತೀವಿ. ಹೌದು. ಆಮೇಲೆ ಆರೋಗ್ಯದ ಹಿತದೃಷ್ಟಿಯಿಂದನೂ ಅಷ್ಟೇ, ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ನಮ್ಮಲ್ಲಿ ಫಸ್ಟ್ ಏಡ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ. ಫಸ್ಟ್ ಏಡ್ ಮಾಡ್ತೀವಿ. ಒಂದ್ ವೇಳೆ ಹಂಗೂ ಸರಿ ಹೋಗ್ಲಿಲ್ಲ ಅಂದ್ರೆ ಆಸ್ಪತ್ರೆಗೆ ತೋರಿಸ್ತೀವಿ. ಹಂಗೂ ಸರಿ ಹೋಗ್ಲಿಲ್ಲ ಎಷ್ಟೋ ಸಾರಿ ನಾನು ಈವನ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಂದ ನಮ್ಮ ಫ್ಯಾಮಿಲಿಯವ್ರು ಬಂದಿದ್ದಾರೆ ಮೇಡಮ್, ನನ್ನ ಮನೆಯವರು ಬಂದು ಆ ಮಕ್ಕಳನ್ನೆಲ್ಲ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿರೋದ್ರಿಂದ ಹಿಡಿದು ಎಲ್ಲಾನು ಮಾಡಿದ್ದಾರೆ. ಇದಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ. ಆಮೇಲೆ ನಮ್ಮ ಟೀಚರ್ಸು, ನಮ್ಮ ಕೊಲೀಗ್ಸು, ಎಸ್ಪೆಷಲಿ ಸುಧಾ ಮಿಸ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಹಸ್ಬೆಂಡ್ KS ರಮೇಶ್ ಅವರು ಅಷ್ಟೇ, ಏನ್ ಮಾಡಿದ್ರು ಕೂಡ ನೀವು ಈ ತರ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ಗೆ ಹೆಲ್ಪ್ ಮಾಡಿರೋದಕ್ಕೆ ನಾವು ಏನೋ ಒಂದು ಸಾಧನೆ ಮಾಡಕ್ಕಾಗಿದೆ. ಅಂದ್ರೆ ಮಕ್ಕಳು ಎಲ್ಲಾನು ಮ್ಯಾಮು ಒಂದು ಗೈಡ್ ತರ ನಮ್ಗೆ ಎಲ್ಲ ಮಾಡ್ತಾರೆ ಅಂತ ಒಂದು ಗುರುತಿಸ್ಕೊಂಡಿದೀವಿ. ಇಲ್ಲ ಅಂದ್ರೆ ಗುರುತಿಸ್ಕೊಳಕ್ಕೆ ಆಗ್ತಿರ್ಲಿಲ್ವೇನೋ. ನಾವು ನಮ್ಮ ಪಾಡಿಗೆ ನಾವು ನಮ್ ಕೆಲ್ಸ ಅಷ್ಟೇ ಅಂತ ಮಾಡ್ಕೊಂಡ್ ಬಂದ್ರೆ ಏನಿರಲ್ಲ, ಅಲ್ಲಿ ರಿಲೇಶನ್ಶಿಪ್ ಮೇಂಟೈನ್ ಆಗಲ್ಲ. ಮಕ್ಕಳ ರಿಲೇಶನ್ಶಿಪ್ ಯಾವಾಗ ಮೇಂಟೈನ್ ಆಗತ್ತಂದ್ರೆ ನಾವು ಅವ್ರ ತಾಯಿಗೆ ಈಕ್ವಲ್ ಆಗಕ್ ನಾವು ಸಾಧ್ಯ ಇಲ್ಲ, ಆದ್ರೆ ಆ ತಾಯಿಯ ಸ್ಥಾನವನ್ನ ನಾವು ತುಂಬಬಹುದು. ಖಂಡಿತ ತುಂಬಬಹುದು. ಅದು ತುಂಬಿರೋದ್ರಿಂದ ಮಕ್ಕಳನ್ನ ನನ್ನ ತುಂಬಾ ಇಷ್ಟಪಡ್ತಾರೆ. ನೀವು ಇನ್ನು ನಮ್ಮ ಹಾಸ್ಟೆಲ್ಗೆ ಬಂದು ಮಕ್ಕಳನ್ನ ಕೇಳ್ಬೇಕು, ಆಗ ಆ ಮಕ್ಕಳಿಗೆ ಹೇಳೋ ಇದನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗ. ಇಲ್ಲ ಮೇಡಮ್, ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋದಕ್ಕೆ ನೀವ ತಿಳ್ಕೊರ್ಸಿರೋದು ಮೇಡಮ್. ಯಾಕೆಂದ್ರೆ ನೀವು ನಿರ್ವಹಿಸಿರೋಂತ ಕೆಲಸ ತುಂಬಾ ಒಂದ್ ರೀತಿ ಉತ್ತಮವಾದದ್ದು, ಮತ್ತೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಷ್ಟ ಅನ್ಸುತ್ತೆ. ನನ್ನ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಮೇಡಮ್, ನೀವು ಹಾಸ್ಟೆಲ್ ಅಂದ್ರೆ ಪ್ರತಿಯೊಂದು ನೋಡ್ಕೋಬೇಕು, ಅಲ್ಲಿರ್ಬೇಕು, ಎಲ್ಲ
ಎಲ್ಲ ಇರುತ್ತೆ. ಬಟ್ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಸಹ ಇದೆ ಅಂದ್ರೆ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಮನೆ ಕೆಲಸ ಮಾಡ್ಬೇಕು, ಮನೆಯೆಲ್ಲ ಕ್ಲೀನ್ ಆಗಿ ನಿರ್ವಹಿಸ್ಬೇಕು, ಆಮೇಲೆ ಏನ್ ವರ್ಕಿಂಗ್ ಅವರ್ಸ್ ಇರುತ್ತೋ ಅಷ್ಟು ಮಾತ್ರ ಕೆಲಸ ಮಾಡ್ಬೇಕು ಅನ್ನೋದು ಜಾಸ್ತಿ ಇರುತ್ತೆ. ಸೊ ನಿಮ್ ಫ್ಯಾಮಿಲಿಯಲ್ಲಿ ರಮೇಶ್ ಸರ್, ನಿಮ್ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದೀರಾ. ನಮಗೂ ಸಹ ಗೊತ್ತು. ಯಾಕಂದ್ರೆ ನೀವು ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಸಾಧ್ಯ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಅನ್ನೋರು ಒಬ್ರು ಇರದೇ ಇರಬೇಕು. ಎವ್ರಿಬಡಿ ಈಸ್ ಸಪೋರ್ಟಿಂಗ್ ಮೀ ಮ್ಯಾಮ್. ನಾನು ನಮ್ಮ ಇಲಾಖೆ, ನಮ್ಮ ಡಿ ಇಂದ ಹಿಡಿದು ಎಡಿ ಅವರು, ಆಮೇಲೆ ನಮ್ಮ ಮ್ಯಾನೇಜರ್ಸು, ನಮ್ಮ ಕೊಲೀಗ್ಸು, ಇವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ತಕ್ಷಣ ಈ ಹಾಸ್ಟೆಲ್ ಈ ತರ ಪ್ರಾಬ್ಲಮ್ ಆಗಿದೆ, ಇದರಿಂದ ಆ ಮಗುಗೆ ತೊಂದರೆ ಆಗದಂಗೆ ಹೊರಗಡೆ ಬರ್ಬೇಕು, ಈ ತರ ಸಪೋರ್ಟಿವ್ ಆಗಿ ನಮ್ಮ ಎಡಿ ಸರ್ ಮಹಾಂತೇಶ್ ಓಲೇಕರ್ ಅಂತ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡಿ ಮೇಡಮ್ ಪ್ರೇಮಾ TLS ಅಂತ ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾನು 15 ವರ್ಷದಿಂದ ಸರ್ವಿಸ್ ಮಾಡೋದಕ್ಕೆ ಅವತ್ತಿಂದ ನಳಿನಾಕ್ಷಿ ML ಅಂತ ಅವರು ನಮ್ಮಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅವರು ಕೂಡ ತುಂಬಾ ಸಪೋರ್ಟಿವ್. ಎವ್ರಿಥಿಂಗ್ ಪ್ರತಿಯೊಂದು ಕೂಡ ನಮ್ಗಿಂತದಿಲ್ಲ ಅಂದ್ರೆ ಸಪೋರ್ಟಿವ್ ಆಗಿ ನಿಂತು ಪ್ರತಿಯೊಂದು ಕೂಡ ಮಾಡಿದ್ದಾರೆ ಮೇಡಮ್. ನಾವು ಏನಾದ್ರೂ ಒಂದು ಇವತ್ತು ಮಕ್ಕಳಿಗೆ ನೀಡ್ತಾ ಇದೀವಿ ಅಂದ್ರೆ ನಮ್ಗೆಲ್ಲರೂ ಒಂದು ಗುಂಪು, ಹೌದು, ಎಲ್ಲರ ಪಾತ್ರ ಮಾಡಿದ್ರೆ ಮಾತ್ರನೇ ನಾವು ಒಂದು ಏನಾದ್ರೂ ಮಾಡಕ್ಕಾಗೋದು. ಬರೀ ಒಂದು ವಾರ್ಡನ್ನೇ ಮಾಡ್ತಾರೆ ಅಂದ್ರೆ ಆಗಲ್ಲ. ಇದು ಏನಂದ್ರೆ ಒಂದು ಡಿ ಇಂದ ಹಿಡಿದು ಎಡಿ ಇಂದ ಹಿಡಿದು ಆಮೇಲೆ ಮ್ಯಾನೇಜರ್ಸು, ನಮ್ಮ ಕೊಲೀಗ್ಸು, ಎಸ್ಪೆಷಲಿ ನಮ್ಮ ಇಲಾಖೆ ಎಲ್ಲಾ ಸಿಬ್ಬಂದಿಗಳು ಸಹ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಅದರಿಂದ ಮಾತ್ರ ನಾವ್ ಏನಾದ್ರೂ ಒಂದು ಅಚೀವ್ ಮಾಡಕ್ ಸಾಧ್ಯ, ಮಕ್ಕಳಿಗೆ ಏನಾದ್ರೂ ಒಂದು ಕೊಡಕ್ ಸಾಧ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಕ್ ಸಾಧ್ಯ. ಆ ಮಕ್ಕಳು ಮುಂದೆ ಸಮಾಜದಲ್ಲಿ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ದೆ ಒಂದು ಒಳ್ಳೆ ಪೊಸಿಷನ್ ಹೋದಾಗ ಅದರಷ್ಟು ಸಂತೋಷ ಮೋಸ್ಟ್ಲಿ ಬೇರೆ ಇನ್ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಅದ್ರಲ್ಲಿ ಫಸ್ಟ್ ಆಕಾಂಕ್ಷೆ ನಾನೇ ಆಗಿರ್ತೀನಿ. ಖಂಡಿತ ಮೇಡಮ್, ಯಾಕಂದ್ರೆ ತುಂಬಾ ಹೆಮ್ಮೆ ಪಡ್ತೀನಿ. ಹೌದು, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ರೆ ನೋಡಿ ಮೇಡಮ್, ಅವ್ರ ಒಳ್ಳೆ ಗುಣ ಏನು ಅಂತ ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಅವರ ಒಂದು ಯಶಸ್ಸಿನ ಹಿಂದೆ ಆ ಯಶಸ್ಸು ನಂದೇ, ನಾನ್ ಕಷ್ಟಪಟ್ಟಿದ್ದೀನಿ ನಂದೇ ಅಂತ ಹೇಳಿ ಒಪ್ಕೊಳಕ್ ಮೇಡಮ್ ರೆಡಿ ಇಲ್ಲ. ಅವರ ಒಂದು ಹೈಯರ್ ಏನ್ ಆಫೀಸರ್ಸ್ ಇದ್ದಾರೆ ಅವರೆಲ್ಲ ಒಂದು ಸಪೋರ್ಟಿವ್ ಆಗಿ ಏನ ಎಲ್ಲ ಅವ್ರಿಗೆ ಸಹಾಯ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರ ಹೆಸರುಗಳನ್ನ ಹೇಳಿದ್ರು, ಎಲ್ಲರಿಗೂ ಗ್ರಾಟಿಟ್ಯೂಡ್ ಹೇಳಿದ್ರು. ನಾನು ಒಬ್ಬಳದೇ ಅಲ್ಲ, ನನ್ನ ಹಿಂದೆ ಇಷ್ಟೆಲ್ಲ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರನ್ನೂ ಸಹ ಬಿಟ್ಕೊಡ್ಲಿಲ್ಲ ಮೇಡಮ್. ಸೊ ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಸಹ ನಮ್ಮ ಒಂದು CTV ಕಡೆಯಿಂದ ಅವ್ರು ಏನ್ ಹೈಯರ್ ಆಫೀಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರಿಗೆ ಮತ್ತೆ ಅವರ ಫ್ಯಾಮಿಲಿಗೆ ಎಲ್ಲರಿಗೂ ಸಹ ನಮ್ಮ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಈ ಸಪೋರ್ಟ್ ಬೇಕು. ಯಾಕೆಂದ್ರೆ ಸರ್ಕಾರದಿಂದ ನಮ್ಗೆ ಅನುಕೂಲಗಳು ಬರೋದಲ್ಲ, ಬಟ್ ಏನೆಲ್ಲ ಅಲ್ಲಿಂದ ಬರುತ್ತೋ ಅದನ್ನ ಕರೆಕ್ಟ್ ಆಗಿ ಅದನ್ನ ನಿರ್ವಹಿಸಬೇಕು. ಅದು ರೀಚ್ ಆಗೋವ್ರಿಗೆ ರೀಚ್ ಆಗ್ಬೇಕು. ಆವಾಗ್ಲೇ ಆ ಒಂದು ಯೋಜನೆಗೆ, ಆ ಒಂದು ಅನುಕೂಲಕ್ಕೆ ಒಂದು ಅರ್ಥ ಬರುವಂತದ್ದು. ಅಲ್ಲಿಂದ ಸರ್ಕಾರದಿಂದ ಏನೆಲ್ಲ ಮಕ್ಕಳು ಕೊಡ್ತಾ ಇದಾರೋ ಅದನ್ನೆಲ್ಲ ಮೇಡಮ್ ಪರ್ಫೆಕ್ಟ್ ಆಗಿ ತಲುಪಿಸ್ತಾ ಇದ್ದಾರೆ. ಇನ್ನಾದ್ರ ಜೊತೆಗೆ ಎಕ್ಸ್ಟ್ರಾ ತಲುಪಿಸ್ತಾ ಇದ್ದಾರೆ ಮೇಡಮ್. ಮೇಡಮ್, ಈ ರೀತಿ ಎಷ್ಟು ಚೆನ್ನಾಗಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ನಿಮ್ಮ ಹಾಸ್ಟೆಲ್ ಅಲ್ಲಿ ನನಗೆ ಗೊತ್ತು ಅಲ್ಲಿ ಒಂದು ಮನೆ ವಾತಾವರಣನೇ ಇದೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಹೇಗೆ ಅನ್ಸುತ್ತೆ ಮೇಡಮ್, ನೀವು ಮನೆ ವಾತಾವರಣ ಅಲ್ಲಿ ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡಿದೀರಾ ಅಂತ? ಮನೆ ವಾತಾವರಣ ಕ್ರಿಯೇಟ್ ಮಾಡ್ಬೇಕಂದ್ರೆ ಬೇರೆ ಏನೂ ಬೇಕಾಗಿಲ್ಲ ಮೇಡಮ್. ಒಂದು ವಾತ್ಸಲ್ಯ. ಮಗುನ ಫಸ್ಟು ನಮ್ಮ ಹಾಸ್ಟೆಲ್ಗೆ ಎಂಟರ್ ಆಗಿದ ತಕ್ಷಣ ಆ ಮಗುಗೆ ನಾವು ತೋರಿಸೋ ಪ್ರೀತಿ ಅಂದ್ರೆ ಫಸ್ಟ್ ರಿಸೀವ್ ಮಾಡ್ಕೊಳ್ಳೋ ರೀತಿ ಆ ಮಗುನ. ಮಗು ಇವಾಗ ಒಂದು 4ರಿಂದ 5ನೇ ಕ್ಲಾಸ್ಗೆ ಆಗ್ತಾನೆ ಬಂದಿರುತ್ತೆ. ಅದು ಫ್ಯಾಮಿಲಿ ಬಿಟ್ಟು ಬರುತ್ತೆ. ಮೇನ್ ಏನಂದ್ರೆ ಫ್ಯಾಮಿಲಿ, ಅವ್ರ ಅಮ್ಮ ಅಪ್ಪ ಇಲ್ದೇ ಇರೋ ಜಾಗಕ್ಕೆ ಬರುತ್ತೆ. ಅವಾಗ ನಾವು ಆ ಮಗುಗೆ ಅಮ್ಮ ಅಪ್ಪನ ಪ್ರೀತಿನ ನಾವು ತೋರಿಸ್ಬೇಕು. ಆ ಮಗುಗೆ ತೋರಿಸಿದಾಗ ಆ ಮಗು ಏನಾಗತ್ತೆ, ಹೌದು ನಮ್ಮಮ್ಮನ ತರಾನೇ ಇಲ್ಲಿ ಅಮ್ಮ ಇದ್ದಾಳೆ ಅಂತ ಆ ಮಗು ಅಡ್ಜಸ್ಟ್ ಆಗತ್ತೆ. ಸ್ವಲ್ಪ ದಿನ ಆದ್ಮೇಲೆ ಕೆಲವೊಂದು ಮಕ್ಕಳು ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ಕೆಲವೊಂದು ಮಕ್ಕಳೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಅಳ್ತವೆ, ಸ್ವಲ್ಪ ಗೋಗರಿತವೆ. 1-2 ದಿನ 3 ದಿನ. 3ನೇ ದಿನಕ್ಕೇನೆ ಒಂದ್ ವೇಳೆ ಅವ್ರ ತಾಯಿ ಏನಾದ್ರು ಫೋನ್ ಮಾಡಿದ್ರೆ ಅವಾಗ ಹೇಳ್ತಿರ್ತಾರೆ ಮಕ್ಕಳು, ಮ್ಯಾಮ್ ತುಂಬಾ ಚೆನ್ನಾಗಿ ನೋಡ್ಕೊಂತಾರಮ್ಮ, ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಮಕ್ಕಳು ಅವ್ರ ಪೇರೆಂಟ್ಗೆ ಹೇಳ್ತಾ ಇರ್ತಾರೆ. ಮತ್ತೆ ಹಂಗಾದ್ರೆ ನಾನು ಬರೋದು ಬೇಡವಾ ಅಂತಂದ್ರೆ, ಬೇಡಮ್ಮ ಇಲ್ಲಿ ಮ್ಯಾಮ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ತುಂಬಾ ಸಣ್ಣ ಮಕ್ಕಳು, ಇವಾಗ ಫಾರ್ ಎಕ್ಸಾಂಪಲ್ 3 ಜನ ಅಕ್ಕ ತಂಗಿರ್ ಬಂದಿರ್ತಾರೆ. ಅದರಲ್ಲಿ ಸಣ್ಣವಳು ತುಂಬಾ ಹಠ ಮಾಡ್ತಿರ್ತಾಳೆ, ದೊಡ್ಡವಳು 2ನೇವಳು ಅಡ್ಜಸ್ಟ್ ಆಗ್ಬಿಡ್ತಾರೆ, 3ನೇವಳು ಅಡ್ಜಸ್ಟ್ ಆಗೋದೇ ಇಲ್ಲ. ಆಮೇಲೆ ನಾನ್ ಸ್ವಲ್ಪ ದಿವಸ 3ನೇವಳಿಗೆ ಒಂದ್ ಸ್ವಲ್ಪ ಕೇರ್ ಮಾಡಿ, ನೋಡಮ್ಮ ನೀನ್ ಚಿಕ್ಕವಳು, ಬಟ್ ಮನೇಲಿ ಅಮ್ಮಂಗೆ ಅಪ್ಪನ್ಗೆ ನೋಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ಹಾಸ್ಟೆಲ್ಗೆ ಹಾಕಿದ್ದಾರೆ, ನೀವು ಚೆನ್ನಾಗಿ ಓದ್ಕೋಬೇಕು, ಹಂಗ್ ಮಾಡ್ಬೇಕಂತೆಲ್ಲ ಸ್ವಲ್ಪ ಇಂಪ್ರೆಸಿವ್ ಆಗಿ ಹೇಳಿದ ತಕ್ಷಣ ಆ ಮಕ್ಕಳು ಅಡ್ಜಸ್ಟ್ ಆಗ್ಬಿಡ್ತವೆ ನಮ್ಗೆ. ಆಮೇಲೆ ಎಷ್ಟು ಪ್ರೀತಿ ತೋರಿಸ್ತವೆ ಅಂದ್ರೆ ಅವ್ರ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ ಮೇಡಮ್. ಆ ಮಕ್ಕಳ ಪ್ರೀತಿನ
ನಾವ್ ಯಾವತ್ತಿಗೂ ಅವ್ರ ಋಣ ತೀರ್ಸಕ್ಕೆ ಆಗಲ್ವೇನೋ ಅನ್ಸುತ್ತೆ. ಖಂಡಿತ. ಅಷ್ಟೊಂದು ಪ್ರೀತಿ ಕೊಡ್ತವೆ. ನಾನು ಹೇಳೋದೇನು ಅಂದ್ರೆ ಪ್ರತಿಯೊಬ್ಬ ಇವ್ರಿಗೂನುವೆ ಮಕ್ಕಳನ್ನ ನಾವ್ ಎಷ್ಟು ಪ್ರೀತಿ ಕೊಡ್ತೀವೋ ಅಷ್ಟು ಪ್ರೀತಿನೂ ಕೂಡ ನಮ್ಗೆ ವಾಪಸ್ ಕೊಡ್ತಾರೆ ಅವರು. ರಿಟರ್ನ್ ಬಂದೇ ಬರುತ್ತೆ. ಅದು ಯಾವ ರೂಪದಲ್ಲಾಗಿರ್ಬೋದು, ರಿಸಲ್ಟ್ ರೂಪದಲ್ಲಾಗಿರ್ಬೋದು, ಅಥವಾ ಅವರು ಇವಾಗ ಎಷ್ಟೋ ಜನ ಮಕ್ಕಳು ನಮ್ಮಲ್ಲಿ ಓದ್ಕೊಂಡು ಹೊರಗಡೆ ಹೋಗಿದ್ದಾರೆ. ಆ ಮಕ್ಕಳೆಲ್ಲನೂ ಕಾಲ್ ಮಾಡಿ, ಮ್ಯಾಮ್ ನೀವು ಹೇಳ್ತಾ ಇದ್ರಿ ಮ್ಯಾಮ್, ನೀವು ಹೇಳ್ತಾ ಇದ್ದಿದ್ದೆ ಕರೆಕ್ಟು ಮ್ಯಾಮ್, ನೀವು ಈ ತರ ಲೈಫ್ ಇರುತ್ತೆ ನಿಮ್ಗೆ, ಈ ತರ ಆಗ್ಬೇಡಿ, ಈ ತರ ಆಗಿ ಅಂತ ಹೇಳ್ತಾ ಇದ್ರಿ, ಅದೇ ನಡೀತಾ ಇದೆ ಮೇಡಮ್ ನಮ್ಮ ಲೈಫಲ್ಲಿ. ಅದಕ್ಕೋಸ್ಕರನೇ ನಾವು ಇನ್ನೂ ಸ್ವಲ್ಪ ಬೇಕಾಗಿತ್ತು ಅನ್ನೋ ಮಕ್ಕಳು ಸ್ವಲ್ಪ ಜನ ಇದ್ದಾರೆ. ಇನ್ನು ನಮ್ಗೆ ಇನ್ನೂ ಇನ್ಸ್ಪಿರೇಷನ್ ಆಗಿ ನೀವು ಇನ್ನೂ ನಾವು ನಿಮ್ಮನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡಿದೀವಿ ಮ್ಯಾಮ್ ಅಂತ ಹೇಳೋ ಮಕ್ಕಳು ಇದ್ದಾರೆ. ನಮ್ಮ ತಾಯಿಗಿಂತ ನೀವು ಒಂದು ಮೇಲ್ ಹೆಚ್ಚ ಮೀನ್ಸ್ ಯಾಕೆ ಅಂತಂದ್ರೆ, ನಮ್ಮ ತಾಯಿಗೆ ಓದ್ ಬಂದಿಲ್ಲ, ಓದ್ ಹೇಳಲಿಲ್ಲ, ಏನೋ ಕಾಟಾಚಾರಕ್ಕೆ ಬಂದು ಹಾಸ್ಟೆಲ್ಗೆ ಹಾಕ್ಬಿಟ್ರು. ಬಟ್ ನೀವು ನಮ್ಮ ಹುರಿದಿಂಬಿಸಿದ ರೀತಿ ಇವತ್ತು ನಾನು ಈ ಸ್ಥಾನಕ್ಕೆ ಹೋಗಿದ್ದೀನಿ. MA, MEd, MSc, ಇಂಜಿನಿಯರಿಂಗು, BCom, MCom, ಕೆಲವರು CA ಎಲ್ಲ ಮಾಡಿದ್ದಾರೆ ನಮ್ಮ ಮಕ್ಕಳು, ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವರೆಲ್ಲ ಕೃಷಿಕರಾಗಿದ್ದಾರೆ, ಅವ್ರಿಗೂ ಕೂಡ ಖುಷಿ ಇದೆ. ನಾನು ಒಂದೇ ಹೇಳೋದು ಎಲ್ಲ ಮಕ್ಕಳಿಗೂ ಅಷ್ಟೇ, ನೀವು ಯಾವುದೇ ವೃತ್ತಿಗೆ ಹೋಗ್ರಿ, ನೀವು ಪ್ರಾಮಾಣಿಕವಾಗಿರಿ. ಪ್ರಾಮಾಣಿಕವಾಗಿ ಪ್ರತಿಯೊಂದು ಕೆಲಸನೂ ಅಷ್ಟೇ, ಈವನ್ ಪ್ಯೂನ್ ಕೆಲಸ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮ್ಗೆ ಅಷ್ಟೇ ಗೌರವ ಸಿಗುತ್ತೆ. ಯಾವಾಗ್ಲೂ ಅಷ್ಟೇ, ನೀವು ಇಂಜಿನಿಯರಿಂಗ್ ಆಗಿದ ತಕ್ಷಣ ನಿಮ್ಗೆ ಗೌರವ ಬರಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಬೌದ್ಧಿಕವಾಗಿ ನಿಮ್ಗೆ ಯಾವಾಗ್ಲೂ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇದ್ದಾಗ ಮಾತ್ರ ನೀವು ಸಮಾಜದಲ್ಲಿ ಗುರುತಿಸ್ಕೊಳಕ್ಕಾಗತ್ತೆ, ಸಮಾಜದಲ್ಲಿ ಮೇಲ್ ಬರಕ್ಕಾಗತ್ತೆ. ಆಮೇಲೆ ಸಮಾಜದಲ್ಲಿ ಪ್ರತಿಯೊಬ್ರು ಕೂಡ ನಿಮಗೆ ಗೌರವ ಕೊಡ್ಬೇಕಂದ್ರೆ ನೀವು ಅಟ್ಲೀಸ್ಟ್ ನಿಮ್ಗೆ ಸಾಮಾನ್ಯ ಜ್ಞಾನ ಇರಬೇಕು. ನಾವು ಯಾರ ಜೊತೆ ಹೆಂಗ್ ವ್ಯವಹರಿಸ್ಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಆಮೇಲೆ ಯಾರಿಗೆ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು, ಎಲ್ಲನೂ ಕೂಡ ಒಂದು ಕಟ್ಟಳೆ ಇರುತ್ತೆ. ನೀವು ನಿಮ್ಗೆ ಚೆನ್ನಾಗಿ ಓದ್ತೀನಿ ಅಂತ ನಾವು ತುಂಬಾ ಮೆರಿಬಾರ್ದು. ಹಂಗೆ ಓದಲ್ಲ ಅನ್ನೋ ಮಕ್ಕಳನ್ನು ನಾನು ಕೀಳ್ ಮಾಡಲ್ಲ. ಓದ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನೇನ್ ಮೇಲಕ್ಕೆ ಇಡಲ್ಲ. ಎಲ್ಲಾ ಮಕ್ಕಳಿಗೂ ಈಕ್ವಲ್ ಆಗಿ ನೋಡ್ತೀವಿ ನಾವಲ್ಲಿ. ಅವಾಗ ಏನಾಗ್ಬಿಡುತ್ತೆ, ಆ ಮಕ್ಕಳಿಗೆ ಮ್ಯಾಮು ನಮ್ಗೆಲ್ಲರಿಗೂ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಎಲ್ಲಾನು ಮಕ್ಕಳು ಕೂಡ ಎಲ್ಲ ಸಮಾಜದ ಹಿಂದುಳಿದ ವರ್ಗಗಳಿಂದ ಬಂದಿರ್ತಾರೆ ಮೇಡಮ್ ಅಲ್ಲಿ ಮಕ್ಕಳು. ಆ ಮಕ್ಕಳಿಗೆ ನಾವು ಏನೋ ಒಂದು ತಾಯಿ ಪ್ರೇಮ ತೋರಿಸ್ಬಿಟ್ರೆ ಸಾಕು, ಆ ಮಕ್ಕಳಿಗೆ ಊಟ ಇಡೋದೇ ಬೇಡ, ಅಷ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ಆ ಒಂದು ಉದ್ದೇಶದಿಂದ ನನ್ನ ವೃತ್ತಿ ತುಂಬಾ ನನಗೆ ಸಂತೋಷ ಕೊಟ್ಟಿದೆ. ಆಮೇಲೆ ಆ ಮಕ್ಕಳು ನೆನೆಸ್ಕೊಳ್ಳೋ ರೀತಿ ಅಷ್ಟು ಬಿಟ್ರೆ ಪ್ರಪಂಚದಲ್ಲಿ ಬೇರೆ ಇನ್ನೇನು ವೈಭೋಗನೇ ಇಲ್ವೇನೋ ಅಂತ. ನೀವು ನಿಮ್ಮ ವೃತ್ತಿಯನ್ನ ತುಂಬಾ ಖುಷಿಯಾಗಿ ನಿರ್ವಹಿಸ್ತಾ ಇದ್ದೀರಾ. ಖಂಡಿತ ನನ್ನ ವೃತ್ತಿ ಬಗ್ಗೆ ನನಗೆ ಹೆಮ್ಮೆ ಇದೆ. ಮಕ್ಕಳಿಗೆ ನಾವು ಮನೆ ವಾತಾವರಣ ಕಲ್ಪಿಸಿರೋದ್ರಿಂದ ಮಕ್ಕಳಲ್ಲಿ ಬಂದು ಸ್ಟೇ ಮಾಡ್ತಾರೆ. ಆ ಮಕ್ಕಳಿಗೆ ನಾವು ತಾಯಿ ಒಂದು ಪ್ರೀತಿಯನ್ನ ತೋರಿಸೋದ್ರಿಂದ ಮಕ್ಕಳಲ್ಲಿ ಸ್ಟೇ ಮಾಡಿರ್ತಾರೆ. ಎಲ್ಲ ಮಕ್ಕಳು ಅಷ್ಟೇ ಮೇಡಮ್. ನನ್ನ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ನೋಡಿದ್ದೀನಿ. ಎಲ್ಲ ಮಕ್ಕಳು ಕೂಡ ಒಂಥರ ಹೆಂಗೆ ಅಂತಂದ್ರೆ ತಾಯಿ ತರಾನೇ ನೋಡಿದ್ದಾರೆ ನನ್ನ. ತುಂಬಾ ಅಂದ್ರೆ ಅವರು ಈ ಕಾಲೇಜ್ ಮಕ್ಳಂತೂ ಕೆಲವ್ರು ಹೇಳ್ತಾರೆ ಆ ತರ ಇರ್ತಾರೆ, ಈ ತರ ಇರ್ತಾರೆ, ಅವ್ರಿಗೆಲ್ಲ ಏನು ಲಂಗು ಲಗಾಮು ಏನು ಇರಲ್ಲ, ಆ ತರ ಎಲ್ಲ ಈ ತರ ಮಾತಾಡ್ತಾರೆ, ಆ ತರ ಮಾತಾಡಿದ್ದಾರೆ. ಆದ್ರೆ ಆ ಮಕ್ಕಳನ್ನ ವ್ಯವಹರಿಸೋ ರೀತಿ, ಮಕ್ಕಳನ್ನ ಕಂಟ್ರೋಲ್ ಮಾಡೋ ರೀತಿ ನಮ್ ಕೈಲಿ ಇರ್ಬೇಕದು. ಅವಾಗ ಮಕ್ಕಳನ್ನ ಒಂದ್ ಸಾರಿ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಸಾಕು, ಆ ಮಕ್ಕಳು ಎಷ್ಟು ದೊಡ್ಡವ್ರ, ಎಷ್ಟು ರೌಡಿಗಳಾದ್ರು ಏನಾದ್ರೂ ಕೂಡ ಆ ಮಕ್ಕಳು ನೀಟಾಗಿ ನಮ್ಮ ಹತ್ರ ಮಾತಾಡ್ತವೆ. ಬೇರೆಯವರು ಕಟ್ಕೊಟ್ಟಿರ್ತಾರೆ ನಮ್ಗೆ, ಅಯ್ಯೋ ಅಲ್ಲಿ ಆ ಹಾಸ್ಟೆಲ್ ಹಂಗಿದೆ, ಈ ಹಾಸ್ಟೆಲ್ ಹಿಂಗಿದೆ, ಆ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ನನ್ಗೆ ಯಾವುದೂ ಆ ತರ ಅನ್ಸಿಲ್ಲ. ಆ ಮಕ್ಕಳನ್ನೆಲ್ಲ ಕಂಟ್ರೋಲ್ ತಗೊಂಡಿದೀನಿ, ಆ ಮಕ್ಕಳನ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದೀನಿ. ಆ ಮಕ್ಕಳು ಕೇಳಿದಕ್ಕಿಂತ ಹೆಚ್ಚಾಗೆ ನಾವು ಫೆಸಿಲಿಟಿ ಕೊಡೋದ್ರಿಂದ ಆ ಮಕ್ಳು ಏನ್ ಅನ್ಸ್ತವೆ ಅಂದ್ರೆ, ಓಕೆ ನಮ್ಗೆ ಒಳ್ಳೆ ತಾಯಿ ತರ ಸ್ಥಾನ ಕೊಟ್ಟಿದ್ದಾರೆ ಇವರು, ತಾಯಿ ತರ ನೋಡ್ಕೋತಾರೆ ಇವರು, ಆ ತರ ಭಾವನೆ ಬಂದ ಮಕ್ಕಳು ಎಷ್ಟೋ ಸಾರಿ ನನ್ಗೆ ಕೆಲವೊಂದೆಲ್ಲ ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ಹೌದು, ಖಂಡಿತ. ಅಷ್ಟೊಂದೆಲ್ಲ ಪ್ರೀತಿ ತೋರಿಸಿದ್ದಾರೆ. ಯಾವ ಮಗುನು ಕೂಡ ನನ್ಗೆ ಅವ್ಯಾಚವಾಗ್ಲಿ ಅಥವಾ ಬೇರೆ ತರ ಇದ್ರಾಗ್ಲಿ ಯಾವ ಮಗುನು ಇದ್ ಮಾಡಿಲ್ಲ. ನಾವು ಡೀಲ್ ಮಾಡೋ ರೀತಿ ತುಂಬಾ ಚೆನ್ನಾಗಿರ್ಬೇಕು. ಮಕ್ಕಳು ಮನೆ ಮಠ ಬಿಟ್ಟು ಬಂದಿರ್ತಾರೆ, ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟು ಚೆನ್ನಾಗಿ ಅವರು ನಮ್ಗೆ ರಿಸಲ್ಟ್ ಕೊಡ್ತಾರೆ. ಪ್ರತಿಯೊಂದ್ರಲ್ಲೂ ಅಷ್ಟೇ ಮೇಡಮ್.
ನಾನು ಒಂದ್ ಹೇಳ್ತೀನಿ, ಬಾಲ್ ಎಷ್ಟು ಜೋರಾಗಿ ಹಾಕ್ತಿವಿ ಅಷ್ಟು ಜೋರಾಗೆ ನಮ್ಗೆ ವಾಪಸ್ ಬರುತ್ತೆ ಅಲ್ವಾ. ಅದೇ ತರಾನೇ ಮಕ್ಕಳನ್ನು ಅಷ್ಟೇ, ಎಷ್ಟು ಪ್ರೀತಿ ಕೊಡ್ತೀವೋ ಅಷ್ಟು ಪ್ರೀತಿನೂ ನಮ್ಗೆ ವಾಪಸ್ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ನನಗೆ ನಂಬಿಕೆ ಇದೆ. ಮಕ್ಕಳು ಯಾವತ್ತೂ ಅಷ್ಟೇ ದೇವ್ರಗಳ ತರ, ದೇವ್ರ ಸಮಾನನೇ ಮಕ್ಕಳು. ಅದು ಸುಮ್ಮನೆ ಹೇಳಿಲ್ಲ ಮಾತನ್ನ. ಆ ಮಕ್ಕಳು ಕೊಡೋ ಪ್ರೀತಿನ ನಮ್ಮ ಮಕ್ಕಳು ಕೊಡ್ತಾರೆ, ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಆ ಮಕ್ಕಳು ಕೊಡ್ತಾರೆ. ಹೌದು. ಯಾಕೆಂದರೆ ನೀವು ಯಾಕೆ ಹಾಸ್ಟೆಲ್ ನಿರ್ವಹಣೆ ಕಷ್ಟ ಅಂತ ಹೇಳ್ತಾರೆ ಅಂದರೆ ಮೇಡಮ್, ಈಗ ನೀವು ಒಂದು ಮಾತು ಹೇಳಿದ್ರೆ, ಈಗ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ದೊಡ್ಡ ದೊಡ್ಡ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗನ್ನ ನೀವು ನಿರ್ವಹಣೆ ಮಾಡೋದು ತುಂಬ ಕಷ್ಟ. ಬಟ್ ನೀವು ಇನ್ನೂ ಒಂದು ಮಾತು ಹೇಳಿದ್ರೆ ಅದು ಸತ್ಯ. ಯಾಕೆಂದರೆ ನಮ್ಮ ಒಂದು ಬಿಹೇವಿಯರ್ ಹೇಗಿರುತ್ತೋ, ಪ್ರೀತಿಗೆ ಕರಗದವ್ರು ಯಾರು ಇಲ್ಲ ಅಂತ ಹೇಳ್ತಾರೆ. ನಾವು ಹಿರಿಯರ್ ಪ್ರೀತಿ ತೋರಿಸಿದಾಗ ಕರಗದೇ ಇರೋವಂಥ ಮಕ್ಕಳು ಯಾರು ಇರೋದಿಲ್ಲ. ಎಷ್ಟೇ ನೀವು, ಹೌದು, ಈಗ ದೊಡ್ಡ ದೊಡ್ಡ ಡಿಗ್ರಿ ಕಾಲೇಜಲ್ಲಿ ಓದೋವಂಥ ಮಕ್ಕಳು, ಬೇರೆ ಬೇರೆ ಹೈಯರ್ ಕೋರ್ಸ್ ಮಾಡೋವಂಥ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ನಾನು ಸಹ ನಾನು ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನಂದು ಇದೆ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಹೇಳ್ತಾರೆ ಪಾಠ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ, ಕೂಗುಗಳಾಗ್ತಾರೆ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ನಾವು ನಾಲೆಡ್ಜ್ಫುಲ್ಲಾಗಿ ಕರೆಕ್ಟಾಗಿ ನಮ್ಮ ಡ್ಯೂಟಿ ಮಾಡಿದಾಗ ಯಾವ ಅಥವಾ ಆ ಥರ ಇನ್ಸಿಡೆಂಟು ನಡೆಯೋದಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಸಹ ನಾನು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಕ್ಲಾಸ್ ಮಾಡಿದ್ದೀನಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಸೊ ಯಾವತ್ತೂ ಪಾಪ ನನ್ನ ಕ್ಲಾಸಲ್ಲಿ ಒಂದು ಚೂರು ಕೂಡ ಅವರು ಏನು ಕಿತಾಪತಿ ಮಾಡೋದಾಗಲಿ, ಮಾಮೂಲಿ ಅದು ಮಕ್ಕಳ ಗುಣ ಮಾಡ್ತಾರೆ, ಯಾವತ್ತೂ ಆಗಿಲ್ಲ. ಎಷ್ಟು ದೊಡ್ಡ ನನಗಿಂತ ಚೆನ್ನಾಗಿ ದೊಡ್ಡದಾಗಿರುವಂತ ಹುಡುಗರು ಪಾಠ ಮಾಡಿದೀವಿ. ಇವಾಗ ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳು ತುಂಬಾ ತರ್ಲೆ ಮಾಡ್ತಿರ್ತವೆ. ಖಂಡಿತ ಅದು ಕಾಮನ್ ತಾನೆ. ಇವಾಗ ಅವ್ರ ಮನೇಲಿ ಇದ್ರು ತರ್ಲೆ ಮಾಡ್ತಿದ್ವು ಪಾಪ. ಆ ಮಕ್ಕಳನ್ನ ತರ್ಲೆನೂ ಮಾಡಕ್ ಬಿಡದೆ ಬರೀ ಸೈಲೆಂಟ್ ಆಗಿ ಇರಿ ಅಂದ್ರೆ ಯಾರು ಇರ್ತಾರೆ? ತರ್ಲೆ ಮಾಡಕ್ಕೂ ಸ್ವಲ್ಪ ಬಿಡ್ಬೇಕು, ಅವ್ರಿಗೂ ಆಟ ಆಡಕ್ಕೂ ಸ್ವಲ್ಪ ಬಿಡ್ಬೇಕು. ಅವ್ರು ಏನೋ ಸಣ್ಣ ಪುಟ್ಟದ್ ಇರ್ತವೆ, ಆದ್ರೆ ಅದು ಅತಿರೇಕಕ್ಕೆ ಹೋಗ್ದಂಗ್ ನಾವು ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಅದು ನಾನು ಹೇಳ್ಬೇಕು, ಮಕ್ಕಳಿಗೆ ತಿಳಿ ಹೇಳ್ಬೇಕು, ನೋಡಪ್ಪ ಹಿಂಗ್ ಮಾಡಿದ್ರೆ ಹಿಂಗ ಆಗತ್ತೆ, ಹಂಗ್ ಮಾಡ್ಬಾರ್ದು ಕಂದ ಅಂತ ಹೇಳಿದ್ರೆ ಅದು ತಿಳ್ಕೊಳುತ್ತೆ ಮಗು. ತಿಳ್ಕೊಳ್ದೇ ಇರೋ ಮಗು ಯಾವ್ದೂ ಇಲ್ಲ. ಎಲ್ಲ ಮಕ್ಕಳು ಅಷ್ಟೇ ಮೇಡಮ್. ಇವಾಗ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಜಗಳ ಮಾಡಲ್ವಾ, ಅದೇ ತರ ಹಾಸ್ಟೆಲ್ಲೂ ಕೂಡ ಜಗಳಗಳಾಗ್ತವೆ. ಅದು ಕೆಲವೊಂದ್ಸಾರಿ ಅತಿರೇಕಕ್ಕೆ ಹೋಗಿರುತ್ತೆ. ಅತಿರೇಕಕ್ಕೆ ಹೋದ್ರೂ ಕೂಡ ನಾವು ಅದನ್ನ ಸಾಫ್ಟ್ ಆಗಿ ಕ್ಲಿಯರ್ ಮಾಡ್ಬೇಕು, ಮ್ಯಾನೇಜ್ ಮಾಡ್ಬೇಕು. ಆ ಮಕ್ಕಳನ್ನ ಕರೆದ್ಬಿಟ್ಟು, ಏನಪ್ಪ ಏನಕ್ಕೆ ಜಗಳ ಮಾಡಿದೆ, ಅವನೇನಂದ, ನೀನೇನಂದೆ, ಈ ತರ ನಾವು ಅಲ್ಲಲ್ಲಿಂದೇನೆ ಅವಾಗ ಕ್ಲಿಯರ್ ಮಾಡ್ತಾ ಇದ್ರೆ ಆ ಮಕ್ಳು ಯಾರು ಜಗಳ ಆಡಲ್ಲ. ಪ್ರತಿಯೊಬ್ಬನಿಗೂ ಈ ಹೈಸ್ಕೂಲು ಬಿಟ್ಟಿದ ತಕ್ಷಣ ಮಕ್ಳಿಗೆ ಏನಾಗ್ಬಿಡುತ್ತಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಏನೋ ನಾವೇ ಸ್ವಲ್ಪ ಇದು ಗ್ರೇಟು, ನನ್ಗೆ ಒಂಥರ ಅವ್ರಿಗೆಲ್ಲ ನೇಚರ್ ಹೆಂಗ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ನಾವ್ ಇವಾಗ ಕಾಲೇಜು, ನಮ್ಮನ್ ಯಾರು ಮಾತಾಡೋರು ನೇಚರ್ ಬಂದ್ಬಿಟ್ಟಿರುತ್ತೆ. ಬಟ್ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಇರೋದೇ ಹಾಗೆ, ಆ ವಯಸ್ಸೇ ಹಾಗೆ. ಆ ವಯಸ್ಸಲ್ಲಿ ಮಕ್ಳು ಆ ತರ ಮಾಡ್ತವೆ. ಅವಾಗ ಹೇಳ್ಬೇಕು, ನೋಡಪ್ಪ ಯಾವ್ದು ಅತಿರೇಕಕ್ಕೆ ಹೋಗ್ಬಾರ್ದು, ನೀವು ಈ ತರ ನಡ್ಕೋಬೇಕು. ಪ್ರತಿಯೊಬ್ಬರಿಗೂ ಇರುತ್ತೆ, ಪ್ರತಿಯೊಬ್ರು ಅದನ್ನ ದಾಟ್ಕೊಂಡೇ ಬಂದಿರ್ತಾರೆ. ನೀವು ಇವಾಗ ಆ ಏಜ್ ನಲ್ಲಿ ಇದ್ದೀರಾ, ನೀವು ಕೂಡ ಎಲ್ಲಾನು ಅರ್ಥ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ತಿಳಿಸಿದಾಗ ಒಂದು 10 ಜನದಲ್ಲಿ 9 ಜನ ಆದ್ರೂ ಅರ್ಥ ಆಗತ್ತೆ. ಅರ್ಥ ಆಗದೆ ಇರೋ ಮಕ್ಳು ಯಾರು ಇಲ್ಲ. ಇವಾಗ ಅವ್ರು ಅರ್ಥ ಆಗದೆ ಇರೋ ಮಕ್ಳಾದ್ರೆ ಹಾಸ್ಟೆಲ್ಗೆ ಬರ್ತಾನೆ ಇರ್ಲಿಲ್ಲ. ಎಲ್ಲಾ ಮಕ್ಳಿಗೂ ಅರ್ಥ ಆಗತ್ತೆ. ಎಲ್ಲಾ ಮಕ್ಳು ಒಳ್ಳೆ ಬಿಹೇವಿಯರೇ ತಗೊಂಡ್ ಹೋಗಿದ್ದಾರೆ. ಕೆಲವೊಂದ್ ಮಕ್ಳು ಇನ್ನು ಸ್ವಲ್ಪ ಜಾಸ್ತಿ ತರಲೇ ಇರ್ತಾರೆ, ಅಷ್ಟು ಬಿಟ್ರೆ ಅವ್ರೇನು ಪಾಪ ಇದೆಲ್ಲ ಮಾಡಿ ಏನೋ ನಾವು ಇವ್ರಿಗೆಲ್ಲ ತೊಂದರೆ ಕೊಡ್ಬೇಕು ಅನ್ನೋ ಮನಸ್ಥಿತಿಯವ್ರು ಯಾರು. ಮೇಡಮ್, ನಂತರ ಏನು ಅಂತಂದ್ರೆ, ಈಗ ನೀವು ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀರಾ, ಎಲ್ಲ ಓಕೆ, ಚೆನ್ನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ, ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಮತ್ತೆ ಈ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಬಂದಾಗ ಅವರಲ್ಲಿ ಆಸಕ್ತಿ ಹೆಚ್ಚಿಸೋದಿಕ್ಕೆ, ಯಾಕೆಂದ್ರೆ ಹಾಸ್ಟೆಲ್ ಅಂದ್ರೆ ಇವಾಗ ಮನೆಯಲ್ಲಿ ಏನ್ ಕೆಲಸ ಮಾಡೋದು ಅದಕ್ಕಿಂತ ಹೆಚ್ಚಾಗಿ ಮಾಡ್ತೀರಾ ನೀವು ಪಾಪ. ನೀವು ಓದಿನಲ್ಲಿ ಅಂದ್ರೆ ನೀವು ಮಕ್ಕಳು ಓದ್ತಾ ಇರೋ ಮಕ್ಕಳಿಗೆ ಅವರನ್ನ ಓದೋದ್ರಲ್ಲಿ ಇನ್ನಷ್ಟು ಒಂದು ಪ್ರೇರೇಪಣೆ ಮಾಡೋದಿಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ತೀರಾ? ಮೇಡಮ್, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗಳಿಗೆ 10th ಮಕ್ಕಳಿಗೆ ಅಂತಾನೆ ನಾವು ಟ್ಯೂಷನ್ ಮಾಡ್ತೀವಿ. ಟ್ಯೂಟರ್ನ ಕರೆಸ್ತೀವಿ, ಹಾಸ್ಟೆಲ್ ಅಲ್ಲಿ ಟ್ಯೂಷನ್ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಅವ್ರ ಟ್ಯೂಟರ್ನ ಕರೆಸಿ ಪಾಠ ಮಾಡಿಸ್ತೀವಿ. ಸೋಷಿಯಲ್ ಸೈನ್ಸ್ ಮಾಡಿಸ್ತೀವಿ, ಸೈನ್ಸ್ ಮಾಡಿಸ್ತೀವಿ, ಇಂಗ್ಲಿಷ್ ಮಾಡಿಸ್ತೀವಿ. ಯಾವ್ದು ಸ್ವಲ್ಪ ಕಷ್ಟ ಸಬ್ಜೆಕ್ಟ್ ಇರುತ್ತೆ ಅದ್ರಲ್ಲೂ ಯಾರು ಹಿಂದುಳಿದಿರೋ ಮಕ್ಳಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ಬ್ಲೂ ಪ್ರಿಂಟ್ ಅಂತ ಹಾಕಿ ಪಾಸಿಂಗ್ ಪ್ಯಾಕೇಜ್ ಅಂತಾನೆ ಮಾಡಿಸ್ತೀವಿ. ಅಂತ ಮಾಡಿಸ್ತೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಕ್ಕಳನ್ನೆಲ್ಲನೂ ಒಂದು ಕಡೆ ಸೇರಿಸಿ ತರಬೇತಿ ಅಂತ ಕೊಡಿಸ್ತೀವಿ. ಮಕ್ಕಳಿಗೆ ಹೆಂಗೆ ಓದಬೇಕು, ಹೆಂಗೆ ಪಾಸ್ ಆಗಬೇಕು, ಪಾಸಿಂಗ್ ಪ್ಯಾಕೇಜ್ ಹಂಗೆ ಯಾರು ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಅವರಿಂದ ಕರೆಸಿ ಒಂದು 3 ದಿನ ನಾವು
ಪ್ರೋಗ್ರಾಮ್ ಮಾಡಿಸ್ತೀವಿ. ಆಮೇಲೆ ಗೈಡ್ಸ್ ಎಲ್ಲ ಸಪ್ಲೈ ಕೊಡ್ತೀವಿ ಮಕ್ಕಳಿಗೆ, ಗೈಡ್ಗಳೆಲ್ಲ ಕೊಡ್ತೀವಿ. ಅದರಿಂದ ತುಂಬಾ ಯೂಸ್ ಆಗಿದೆ ಮಕ್ಕಳಿಗೆ. 10th ಸುಮಾರು ಮಕ್ಕಳು ಆಲ್ಮೋಸ್ಟ್ ಆಲ್ ನಮ್ದೆಲ್ಲ ಸುಮಾರು ಸಾರಿ 100% ರಿಸಲ್ಟ್ ಮೇಡಮ್. ನಾನು 15 years ಅಲ್ಲಿ ಆಲ್ಮೋಸ್ಟ್ ಆಲ್ ಲಾಸ್ಟ್ ನಾನು ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಎರಡು ನೋಡ್ಕೊಂತಾ ಇದ್ದೆ. ಗರ್ಲ್ಸ್ ಹಾಸ್ಟೆಲ್ ಮಾತ್ರ ಒಂದು ಹುಡುಗಿ ಫೇಲ್ ಆಗಿತ್ತಷ್ಟೇ. ಅಷ್ಟು ಬಿಟ್ಟರೆ 96%. ಅದು ಇನ್ನೊಂದು ಬಾಯ್ಸ್ ಹಾಸ್ಟೆಲ್ ಬಂದ್ಬಿಟ್ಟು 100% ರಿಸಲ್ಟು. ಬಾಯ್ಸ್ ಹಾಸ್ಟೆಲ್ ಆದ್ರೆ ನಾನು 4 years ನೋಡ್ಕೊಂಡಿದ್ದೀನಿ. 4 years ಕೂಡ 100% ರಿಸಲ್ಟು. ಆಮೇಲೆ ನನ್ನ 15 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ 10th ಮಕ್ಕಳು ಬಂದಾಗ 2 ವರ್ಷ ಅಷ್ಟೇ ಒಂದೊಂದು ಮಗು ಫೇಲ್ ಆಗಿದೆ. ಎಲ್ಲ ವರ್ಷದಲ್ಲೂ ಕೂಡ ಎಲ್ಲಾನು 100% ಬಂದಿದೆ. ಸೂಪರ್. 10th ಮಕ್ಕಳು ಇಲ್ಲಿಂದ ಆಚೆಗೆ ಹೋಗಿದ ತಕ್ಷಣ ಮತ್ತೆ ನಾವು ಅವ್ರನ್ನ ಫಾಲೋ ಅಪ್ ಮಾಡ್ತೀನಿ. ನಾನು ಎಸ್ಪೆಷಲಿ ಫಾಲೋ ಅಪ್ ಮಾಡ್ತೀನಿ. ಯಾಕಂದ್ರೆ ಆ ಮಗು ಕಾಲೇಜ್ಗೆ ಹೋಗ್ತಾ ಇದೆಯಾ, ಮತ್ತೆ ಮನೆಯಲ್ಲೇ ನಿಂತೋಯ್ತಾ, ಈ ತರ ಫಾಲೋ ಅಪ್ ಮಾಡಿ ಅವ್ರಿಗೇನಾದ್ರೂ ಒಂದ್ ವೇಳೆ ಫೀಸಸ್ಸು ಅದ್ರದ್ದೆಲ್ಲ ತೊಂದರೆ ಆದ್ರೆ ಅದನ್ನೆಲ್ಲನೂ ನಾನು ಅರೇಂಜ್ ಮಾಡಿದ್ದೀನಿ. ತುಂಬಾ ಮಕ್ಕಳಿಗೆ ಅರೇಂಜ್ ಮಾಡಿ ಕಾಲೇಜಸ್ಗೆಲ್ಲ ಕಳ್ಸಿದ್ದೀನಿ. ಆ ಮಕ್ಳು ಇವಾಗ್ಲೂ ತಿಳ್ಕೊಂತಾರೆ. ಇವಾಗ ಡಿಗ್ರಿ ಕೆಲವೊಬ್ಬರೆಲ್ಲ ಡಿಗ್ರಿ ಮುಗಿಸಿದ್ದಾರೆ, MS ಮುಗಿಸಿದ್ದಾರೆ. ಎವ್ರಿ ಡೇ ದೇ ಕಾಂಟ್ಯಾಕ್ಟ್ ಮೀ. ಪ್ರತಿ ದಿನಾನು ಒಂದೊಂದ್ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ. ಮಿಸ್ ಅವತ್ತು ನೀವು ಈ ತರ ಎಲ್ಲ ಮಾಡಿದ್ದಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ. ಅವಾಗ ಖುಷಿ ಅನ್ಸುತ್ತೆ ಮೇಡಮ್ ನಮ್ಗೆ. ಆವಾಗ ಆ ವೃತ್ತಿ ನಾವೆಷ್ಟೋ ಎಡರು ತಡರುಗಳನ್ನ ಅನುಭವಿಸಿರ್ತೀವಿ, ಆದ್ರೂ ಆ ಖುಷಿ ಮುಂದೆ ಇವೆಲ್ಲ ಏನು ಅಲ್ವೇ ಅಲ್ಲ, ಗೌಣ ಇವೆಲ್ಲ. ಹೌದು, ನೀವ್ ಹೇಳಿದ್ರಿ. ನಾವು ಅಂದ್ರೆ ಇವಾಗ ಎಷ್ಟೋ ಜನ ನಮ್ಮ 10th ಮುಗೀತು, ನಮ್ ಸ್ಕೂಲ್ ಬಿಟ್ಟೋದ್ರು ಬಿಡಪ್ಪ ಅಷ್ಟೇ ಅನ್ಕೊಂಡ್ಬಿಡ್ತಾರೆ. ನೀವು ಯಾಕೆ ಇವತ್ತು ನಿಮ್ಮನ್ನ ಈ ಸೀಟಲ್ಲಿ ಕೂರಿಸಿರೋದು ಅಂತಂದ್ರೆ ಬಿಕಾಸ್ ಆಫ್ ಅದೇ ರೀಸನ್ ಇಂದ. ನೀವು ಹೇಳಿದ್ರಿ ಫಾಲೋ ಅಪ್ ಮಾಡ್ತೀವಿ ನೆಕ್ಸ್ಟ್ ನಾವು ಕಾಲೇಜ್. ಇವಾಗ ಫೇಲ್ ಆಗಿರೋ ಹುಡುಗಿನ ಕೂಡ ನಾನು ಆ ಹುಡುಗಿ ಫೋನ್ ನಂಬರೇ ಚೇಂಜ್ ಮಾಡ್ಕೊಂಡ್ಬಿಟ್ಲು. ಅವ್ರ ತಾಯಿ ಫೋನ್ ನಂಬರೇ ಚೇಂಜ್ ಮಾಡ್ಬಿಟ್ಲು. ಇವ್ರ ಮೇಡಮ್ ಫೋನ್ ಮಾಡ್ತಾರೆ, ಅವ್ರ ತಾಯಿಗೆ ಓದ್ಸಕ್ ಇಷ್ಟ ಇಲ್ಲ, ಫೋನ್ ಮಾಡ್ತಾರೆ ಯಾವಾಗ್ಲೂ ಅಂತ ಒಂದು ಹುಡುಗಿಗೆ. ನಾನ್ ಮತ್ತೆ ಬಿಟ್ಟಿಲ್ಲ, ಅವ್ರವ್ರನ್ನ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಹೇಳ್ಸಿ ಆ ಮಗುನ ಕರ್ಸಿ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಬರ್ಸಿ ಅವಳು ಮತ್ತೆ ಪಾಸ್ ಆದ್ಲು. ಸೂಪರ್. ಅವ್ರ ಪೇರೆಂಟ್ಸ್ ಕೂಡ ನಾನ್ ಬಿಡಲ್ಲ. ನಾನ್ ಬಿಡಲ್ಲ. ಆ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡಿಸಿ ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಇವಾಗ ಹುಡುಗಿ. ಅವಳು ಎಷ್ಟು ಗ್ರೇಟ್ ಆಗಿ ಫೀಲ್ ಆಗ್ತಾಳೆ ಅಂದ್ರೆ, ಮ್ಯಾಮ್ ನನಗೆ ಒಂದು ಕ್ಷಣ ನನ್ಗೇನು ಬೇಡ, ಆರಾಮಾಗಿ ಮದ್ವೆ ಮಾಡ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟಿತ್ತು, ಬಟ್ ಕಾಲೇಜ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಕಣೆ ಅಂತ ನೀವು ಎಷ್ಟು ಸಾರಿ ಹೇಳಿ ನನಗೆ ಕಾಲೇಜ್ಗೆ ಕಳಿಸಿದ್ರಿ. ತುಂಬಾ ಗ್ರೇಟ್ ಆಗಿ ಫೀಲ್ ಆಗ್ತೀನಿ ಮ್ಯಾಮ್. ಇವಾಗ ಗೊತ್ತಾಗ್ತಾ ಇದೆ ನನಗೆ ಎಜುಕೇಶನ್ ವ್ಯಾಲ್ಯೂ ಏನು ಅಂದ್ರೆ ಅಂತ. ಅದಕ್ಕೆ ನಮ್ಮ ಸ್ವಲ್ಪ ಯೋಚನೆ ಮಾಡು, ಎಲ್ಲರಿಗೂ ಮದ್ವೆ ಆಗುತ್ತೆ, ನಿನಗೂ ಮದ್ವೆ ಆಗುತ್ತೆ, ಆದ್ರೆ ನಿನ್ ಸಾಧನೆಗಳನ್ನ ಗುರುತಿಸ್ಬೇಕಂದ್ರೆ ನಿನಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು. ನಾನು ಎಲ್ಲಾ ಮಕ್ಕಳಿಗೂ ಅಷ್ಟೇ ಹೇಳೋದು, ಫಸ್ಟ್ ಎಜುಕೇಶನ್, ಆಮೇಲೆ ಮಿಕ್ಕಿದ್ ಎಲ್ಲ ಸಿಗುತ್ತೆ ಲೈಫಲ್ಲಿ. ನೀವು ಫಸ್ಟ್ ಎಜುಕೇಟ್ ತಗೊಳ್ಳಿ. ನೀವು ಬರೀ ಏನಂದ್ರೆ ನಾವೇನೋ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಓದ್ಕೊಂಡು ಹೋಗೋದಲ್ಲ. ಓದ್ಕೊಂಡ್ರೆ ಲೈಫಲ್ಲಿ ಇನ್ನೂ ಬೇಕಾದಂಗೆಲ್ಲ ಸಿಗುತ್ತೆ. ನೀವು ನಿಮ್ ತಂದೆ ತಾಯಿ ಬರೀ 10ನೇ ಕ್ಲಾಸ್ಗೆ ಮುಗಿಸ್ಬಿಟ್ಟು ಯಾರಿಗೋ ಕೊಟ್ಟು ಮದುವೆ ಮಾಡ್ಬಿಟ್ರೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಅಂತ ಏನ್ ಗ್ಯಾರಂಟಿ? ನಿಮ್ ಲೈಫ್ ಕಟ್ಕೋಬೇಕಂದ್ರೆ ಎಜುಕೇಶನ್ ತುಂಬಾ ಮುಖ್ಯ. ಸೊಸೈಟಿಯಲ್ಲಿ ನಿಮ್ಗೆ ಮರ್ಯಾದೆ ಸಿಕ್ಬೇಕಂದ್ರೂ ಕೂಡ ಎಜುಕೇಶನ್ ತುಂಬಾ ಮುಖ್ಯ ಅಂತ ನನ್ನ ಮಕ್ಕಳಿಗೆ ತುಂಬಾ ಇನ್ಸ್ಪೈರ್ ಮಾಡಿ ಹೇಳಿ ಆ ಮಕ್ಕಳನ್ನ ತುಂಬಾ ತಿದ್ದಿದ್ದೀನಿ ಮೇಡಮ್. ಆ ವಿಷಯದಲ್ಲಿ ನನಗೆ ಹೆಮ್ಮೆ ಇದೆ. 10th ಮಕ್ಕಳಂತೂ ಎಸ್ಪೆಷಲಿ 10th ಅದು ಎಷ್ಟು ಘಟ್ಟ, ಅದು ಅಂತಿಮ ಘಟ್ಟ ಮಕ್ಕಳಿಗೆ. ಅದರಿಂದ ಮುಂದೆ ಏನಾದ್ರೂ ಆಗ್ಬೋದು ಮಗು. ಕೆಲವ್ರು ಮನೆಗಳಲ್ಲೇ ಉಳ್ಕೊಂಡ್ಬಿಡ್ತಾರೆ, ಕೆಲವರು ಕಾಲೇಜುಗಳಿಗೆ ಕಳಿಸ್ತಾರೆ, ಕೆಲವ್ರಂತೂ ಈ ಆಟೋಗಳು ಇರ್ತವೆ ತಂದೆಗಳಿಗೆ, ನಮ್ಮ ಮಗ ಆಟೋ ಓಡಿಸ್ಲಿ ಅಂತ ಅಂದ್ಬಿಟ್ಟು ಮಗನ ಆಟೋಗೆ ಹಾಕೊಂಡಿರೋ ಅವರು ಎಷ್ಟೋ ಜನ ಇದ್ದಾರೆ. ಆ ತರ ಎಲ್ಲ ಇದ್ ಮಾಡಿಲ್ಲ. ಒಂದು ಹುಡುಗ KGF ಮೇಡಮ್, KGF ಹುಡುಗ, ಅವನು 10th ಪಾಸ್ ಆಗಲಿಲ್ಲ, ಒಂದೇ ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು ಯಾವಾಗಲೂ ಒಂದ್ಸಾರಿ. ನಾನು ಅವನಿಗೆ ಎಷ್ಟು ಕಾಂಟ್ಯಾಕ್ಟ್ ಮಾಡಿದ್ರು ಅವನು ಓದಕ್ಕೆ ರೆಡಿ ಇಲ್ಲ. ಆಮೇಲೆ ಒಂದಿನ ಹೈಸ್ಕೂಲ್ಗೆ ಫೋನ್ ಮಾಡಿ, ಸರ್ ಆ ಮಗುನ ಕರ್ಸಿದ್ರೇನೆ ನಾನು ಏನಾದರೂ ಮುಂದೆ ಇದು ಮಾಡೋದು ಅಂತೇಳಿ ಆ ಮಾಸ್ಟರ್ಗೆ ಹೇಳಿ ಹೈಸ್ಕೂಲಿಂದ ಕರೆಸಿ ಅವನಿಗೆ ಕಟ್ಟಿಸ್ದೆ. ಆಮೇಲೆ ಹಾಸ್ಟೆಲಲ್ಲೇ ಇರಿಸ್ಕೊಂಡು ಅವನಿಗೆ ಎಲ್ಲ ಇದು ಮಾಡಿದೆ. ಅವನು ಆ ಸಾರಿನೂ ಪಾಸ್ ಆಗಲಿಲ್ಲ. ಆಮೇಲೆ ಇನ್ನೊಂದ್ ಸಾರಿ ಕರ್ಸಿ ಅವನನ್ನ ಹಾಸ್ಟೆಲಲ್ಲಿ ಇಟ್ಕೊಂಡು ಪಾಸ್ ಮಾಡಿಸಿ ಕಳ್ಸಿದೀವಿ. ಇವಾಗ ಅವನು ಕಾಲೇಜ್ಗೇನೋ ಹೋಗ್ತಾ ಇದ್ದಾನೆ. ಆತರ ನಾವು ಅಲ್ಲಿಗೆ ಬಿಟ್ಬಿಡ್ಬಾರ್ದ ಮಕ್ಕಳನ್ನ. ಏನೇನ್ ಮಾಡ್ತಾ ಇದಾರೆ ಅಂತ ವಿಚಾರಿಸ್ಕೋಬೇಕು, ಅದನ್ನೇ ಫಾಲೋ ಅಪ್ ಮಾಡ್ಬೇಕು. ಅವಾಗ ಆ ಮಗು ಏನಾಗತ್ತಂತಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಅವಾಗ ನೆನೆಸ್ಕೊಳ್ಳುತ್ತ ಮಗು. ಎಸ್, ನೀವ್ ಹೇಳಿದ್ದು 100% ಸತ್ಯ. ಯಾಕಂದ್ರೆ ಕೆಲವೊಬ್ರು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನಮ್ಗೆ ಏನ್ ಜಾಸ್ತಿ ನಮ್ಮ ಮಗು ಓದ್ಬೇಕಾಗಿಲ್ಲ, ನೀವ್ ಎಲ್ಲೇ ನೋಡಿ ಅವ್ರ ಜೀವನವನ್ನ ನೀವ್ ಅಲ್ಲೇ ಹಾಳು ಮಾಡ್ತಾ ಇದೀರಾ ಅಂತ ಹೇಳ್ಬೋದು.
ಯಾವುದೋ ಒಂದು ರೀಸನ್ ಇಂದ. ನೋಡಿ ಹೇಳಕ್ ಇಷ್ಟಪಡ್ತೀನಿ ನಾನು. ಕೆಲವು ಫ್ಯಾಮಿಲಿಗಳಲ್ಲಿ ಏನ್ ಮಾಡ್ತಾರೆ, ನಮ್ಗೆ ನಮ್ಮ 2 ಪೀಳಿಗೆ ಅಷ್ಟು ತಿನ್ನೋ ಅಷ್ಟು ಇದೆ ನಮ್ಗೆ, ಏನಕ್ಕೆ ನಮ್ಮ ಮಗು ಏನು ಓದಿ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ, ಅದು ಇದು ಎಲ್ಲ ಹೇಳ್ತೀರ ರೀ. ಓದಕ್ ಬಿಡ್ರಿ ಮಕ್ಕಳನ್ನ, ಅದ್ರಲ್ಲೂ ಹೆಣ್ಮಕ್ಳನ್ನ ಓದಿಸಿ. ಮುಂದೆ ನೀವ್ ಇರ್ತಿರೋ ಇಲ್ವೋ ಗೊತ್ತಿಲ್ಲ, ನೀವ್ ಇವತ್ತು ಆ ಮಾತು ಹೇಳೋವಾಗಿರ್ತೀರಾ, ಮುಂದೆ ಅವಳು ಆ ಮಹಿಳೆ ಆ ಮಗು ಬದುಕಿರೋ ಅಷ್ಟು ದಿನ ನೀವು ಇರ್ತೀರಾ, ನೀವೇ ಫಸ್ಟ್ ಹೋಗೋ ಅಂತದ್ದು ಆಯ್ತಾ. ನೀವ್ ಹೋದ್ಮೇಲೆ ಆಕೆಗೆ ಏನ್ ಪರಿಸ್ಥಿತಿ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ಯಾ? ಕಟ್ಕೊಂಡಿರೋನ್ ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ, ನಾನು ಯಾವ್ದಕ್ಕೂ ಇಲ್ಲ ಅಪೋಸ್ ಮಾಡ್ತಾ ಇಲ್ಲ, ನೋಡ್ಕೊಂಡ್ರೆ ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಮುಂದೆ ಆಕೆಗೆ ಏನ್ ಪರಿಸ್ಥಿತಿ ಬರುತ್ತೆ ಅಂತ ನೀವು ನೋಡಿದಿರಾ? ನಾವು ಕಂಡಿದೀವಿ ಈ ಸೊಸೈಟಿಯಲ್ಲಿ. ಆ ತರ ಹೇಳಿರುವಂತವ್ರು ಮಹಿಳೆಯರು, ಪಾಪ ನಮ್ಗೇನು ಬೇಕಾಗಿಲ್ಲ, ಚೆನ್ನಾಗಿದ್ದಾರೆ, ತಿನ್ಕೊಂಡಿರ್ಲಿ ಅಂತ ಹೇಳಿರೋ ಹೆಣ್ಮಕ್ಳು ಅವ್ರು ಅವಾಗ ಚೆನ್ನಾಗಿರ್ತಾರೆ. ಮುಂದೆ ಅವ್ರ ಲೈಫಲ್ಲಿ ಏನೆಲ್ಲ ಸಡನ್ಲಿ ಬರುತ್ತೆ ಘಟನೆಗಳು ಅಂತ ಹೇಳಿದ್ರೆ, ಕೆಲವು ಮಹಿಳೆಯರು ಈ ತರ ಒಂದು ಸಿಚುಯೇಷನ್ ಅಲ್ಲಿ ತುಂಬಾ ಸಫರ್ ಆಗ್ತಾ ಇರೋರು ಇದ್ದಾರೆ. ಯಾಕೆಂದ್ರೆ ಅವಾಗ ಓದಿಸಿರೋದಿಲ್ಲ ಮನೆಗಳಲ್ಲಿ, ನಮ್ಗೆಲ್ಲ ಇದೆ ಅಂತ ಓದಿಸಿರೋದಿಲ್ಲ, ಅವ್ರು ಹೊರಗಡೆಗೂ ಕಳ್ಸಿರೋದಿಲ್ಲ. ಆ ತರ ಸಿಚುಯೇಷನ್ ಬಂದಾಗ ಇವಾಗ ಏನೋ ಮದ್ವೆ ಮಾಡಿ ಕೊಟ್ಬಿಟ್ಟಿರ್ತಾರೆ, ಅನ್ಎಕ್ಸ್ಪೆಕ್ಟ್ ಆಗಿ ಏನೋ ನಡೆದೋಗುತ್ತೆ. ಅವಾಗ ಆಕೆಗೆ ಆಸರೆ ಇರೋದಿಲ್ಲ, ಮಕ್ಕಳಿರ್ತಾರೆ, ಆ ಮಕ್ಕಳನ್ನ ಓದಿಸ್ಬೇಕು, ಆ ಮಕ್ಕಳಿಗೆ ಒಂದು ಲೈಫ್ ಕೊಡ್ಬೇಕು, ಇವ್ರಿಗೆ ಜೀವನಾಂಶಕ್ಕೆ ಇಲ್ಲ. ಏನ್ ಮಾಡ್ತಾರೆ ಅವಾಗ? ಅಟ್ಲೀಸ್ಟ್ ಒಂದು ಡಿಗ್ರಿ ಮಾಡ್ಕೊಂಡಿದ್ರೆ, ಅಟ್ಲೀಸ್ಟ್ ಒಂದು PUC ಮಾಡ್ಕೊಂಡಿದ್ರೆ, ಅಟ್ಲೀಸ್ಟ್ ಒಂದು ಕ್ವಾಲಿಫಿಕೇಶನ್ ಅನ್ನೋ ಇದ್ರೆ, ಎಲ್ಲೋ ಒಂದ್ ಕಡೆ ಹೋಗಿ ಏನೋ ಒಂದು ಕೆಲಸ ಹುಡ್ಕೊಂಡು ಅವ್ರ ಜೀವನ ಮಾಡ್ತಾರೆ. ಸೊ ಇದೊಂದು ಮಿತ್ ಅಂತ ಹೇಳ್ಬೋದು. ಇದೊಂದು ಇದೆ ನಮ್ಮ ಕೆಲವೊಂದು ಸಾಕಷ್ಟು ಜನರಲ್ಲಿದೆ. ನಮ್ಗೆ ಏನ್ ಬಿಡು ಎಲ್ಲ ಇದೆ, ನಮ್ಮ ಹುಡುಗಿ ಏನ್ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ, ಏನ್ ಜಾಸ್ತಿ ಏನು ಓದ್ಬೇಕಾಗಿಲ್ಲ, ದಯವಿಟ್ಟು ಇದರಿಂದ ಹೊರಗಡೆ ಬಂದು ಅವ್ರಿಗೆ ಓದೋ ಇಂಟ್ರೆಸ್ಟ್ ಇರುತ್ತೆ, ಓದಿಸಿ. ನೀವು ಕೆಲ್ಸಕ್ಕೆ ಕಳಿಸಿದ್ರು ಪರವಾಗಿಲ್ಲ, ಕ್ವಾಲಿಫಿಕೇಶನ್ ಅನ್ನೋದು ಆಕೆ ಅಕೌಂಟ್ ಅಲ್ಲಿ ಇರ್ಲಿ. ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು ಅನ್ನೋದು ಗೊತ್ತು ನಿಮ್ಗೆ, ನಿಮ್ಮ ಅಕೌಂಟ್ ಅಲ್ಲಿ ಎಜುಕೇಶನ್ ಇರಬಾರ್ದು ಅಂತ ಯಾಕೆ ಗೊತ್ತಿಲ್ಲ? ಇದು ಸಾಕಷ್ಟು ಜನ ತಿಳ್ಕೋಬೇಕು. ಆಮೇಲೆ ಎಲ್ಲಾನು ಕೂಡ ನಮ್ಮ ಹಾಸ್ಟೆಲ್ಗೆ ಬರೋ ಮಕ್ಕಳು ಯಾರು ತುಂಬಾ ಬಡ ಮಕ್ಕಳು ಮೇಡಮ್ ಅವರು. ಹೌದು ಹೌದು. ಆ ಮಕ್ಕಳಿಗೆ ಎಜುಕೇಶನ್ ಅಂದ್ರೇನೆ ಏನು ಅಂತ ಗೊತ್ತಿರಲ್ಲ, ಯಾಕಂದ್ರೆ ಅವ್ರ ಪೇರೆಂಟ್ ಗೊತ್ತಿರಲ್ಲ. ಹೌದು, ಅವ್ರ ಪೇರೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಕ್ಕೆ ಈ ಮಕ್ಕಳಿಗೆ ಬರಕ್ ಸಾಧ್ಯ ಇಲ್ಲ. ನಾವಲ್ಲಿ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಆ ಮಗು ಅವಾಗ ಎಜುಕೇಶನ್ಗೆ ಹೊಂದ್ಕೊಳ್ಳುತ್ತೆ. ಖಂಡಿತ. ಯಾವಾಗ್ಲೂ ಅಷ್ಟೇ, ಶ್ರೀಮಂತರನ್ನ ಯಾವ ಸ್ಕೂಲಿಗೆ ಬೇಕಾದ್ರೂ ಹಾಕ್ಬೋದು, ನಮ್ಮ ಮಕ್ಕಳೆಲ್ಲ ಹೋಗೋದು ಗೌರ್ಮೆಂಟ್ ಶಾಲೆಗೆ. ಆ ಮಕ್ಕಳಿಗೆ ನಾವು ಒಳ್ಳೆ ಬೇಸ್ ಕೊಡ್ಲಿಲ್ಲ ಅಂದ್ರೆ ಅವರು ಮತ್ತೆ ಸಮಾಜದಲ್ಲಿ ಮತ್ತೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬಾ ಇವಾಗಿನ ಸೊಸೈಟಿಯಲ್ಲಂತೂ ತುಂಬಾ ಕಷ್ಟ ಇದೆ. ಹೌದು. ಅದಕ್ಕೋಸ್ಕರ ನಾವು ತುಂಬಾ ಎಫರ್ಟ್ ಹಾಕಿ ಆ ಮಕ್ಕಳನ್ನ, ನೀವು ನೋಡ್ಬೇಕು ಮೇಡಮ್, ನಮ್ಮ ಹಾಸ್ಟೆಲ್ ಎಂತ ಟ್ಯಾಲೆಂಟ್ ಇದೆ ಅಂದ್ರೆ, ಒಬ್ಳಾದ್ರೆ ಈ ಕೈಗಳಿಗೆ ಹಾಕ್ತಾರಲ್ಲ ಕೋನು, ಮೆಹಂದಿ ತುಂಬಾ ಚೆನ್ನಾಗಿ ಆಗ್ತಾರೆ. ಒಬ್ಳಾದ್ರೆ ರಂಗೋಲಿ ಬಿಡಿಸ್ತಾಳೆ, ತುಂಬಾ ಚೆನ್ನಾಗಿ ಬಿಡಿಸ್ತಾಳೆ. ಆರ್ಟ್ ಬಿಡಿಸ್ತಾರೆ, ಒಳ್ಳೆ ಕೆಲವರೆಲ್ಲ ತುಂಬಾ ಈ ಕಸೂತಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬಾ ಟ್ಯಾಲೆಂಟ್ ಇದೆ ಮೇಡಮ್. ನೋಡಿ, ನಿಮ್ಗಿರೋ ಟ್ಯಾಲೆಂಟ್ ನ ನೀವು ಬಳಸ್ಕೊಳ್ಳಿ, ಹೊರಗಡೆ ಬಳಸ್ಕೊಳ್ಳಿ. ನೀವು ಅದಕ್ಕೋಸ್ಕರ ಎಜುಕೇಶನ್ ನಿಮ್ಗೆ ಒಂದು ಸಪೋರ್ಟ್. ಯಾಕಂದ್ರೆ ಒಂದ್ ವರ್ಡ್ ಇದೆ, ನೋ ಒನ್ ಜೀನಿಯಸ್ ಇನ್ ದಿಸ್ ವರ್ಲ್ಡ್ ಬಟ್ ಎವ್ರಿ ಒನ್ ಜೀನಿಯಸ್ ಇನ್ ಹಿಸ್ ಫೀಲ್ಡ್ ಅಂತ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಕಟಿಂಗ್ ಶಾಪ್ಗೆ ಕಟಿಂಗ್ ಮಾಡಿಸ್ಕೊಳಕ್ ಹೋಗ್ತಾರೆ, ಹೆಣ್ಮಕ್ಳು ಹೇರ್ ಕಟ್ ಮಾಡಿಸ್ಕೊಳಕ್ ಹೋಗ್ತಾರೆ. ಯಾಕೆ ನಮ್ಮ ಮನೆಗಳಲ್ಲಿ ಕತ್ರಿ ಇರಲ್ವಾ, ಮಿರರ್ ಇರಲ್ವಾ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ? ಬಟ್ ಆ ಪ್ರೊಫೆಷನ್ ಅಲ್ಲಿ ಅವ್ರ ಜೀನಿಯಸ್, ಹಾಗಾಗಿ ಅಲ್ಲೋಗಿ ಕಟಿಂಗ್ ಮಾಡಿಸ್ಕೊಂಡು. ಅದೇ ನ್ಯಾಚುರಲ್ ಕೆಲವೊಂದು ಕೆಲಸಗಳು ನಮ್ಮ ಮನೇಲಿ ನಾವು ಮಾಡ್ಕೋಬಹುದು, ಬಟ್ ಯಾಕೆ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಮಾಡಿಸ್ತೀವಿ ಅಂತಂದ್ರೆ ಅವ್ರು ಅದ್ರಲ್ಲಿ ಜೀನಿಯಸ್, ಹಂಗಾಗಿ ಅಲ್ಲೋಗಿ ನಾವು ಆ ಕೆಲಸವನ್ನ ಅವರೇ ಮಾಡ್ತಾರೆ. ಪ್ರೊಫೆಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಾವೇ ಕೋನ್ ಮೆಹಂದಿ ಹಾಕೊಳ್ಳೋದು, ಎಲ್ಲರೂ ಹಾಕೋಬಹುದು, ಎಕ್ಸ್ಪರ್ಟೀಸ್ ಹತ್ರ. ಹೌದು, ಈಗ ಮದ್ವೆಗಳಲ್ಲಿ ಫಂಕ್ಷನ್ ಅಲ್ಲೆಲ್ಲ ಮೆಹಂದಿ ಒಂದು ಪ್ರೋಗ್ರಾಮ್ ಅಂತ ಮಾಡ್ತಾರೆ, ಎಷ್ಟೊಂದು ದುಡ್ಡು ಕೊಡ್ತಾರೆ. ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅದೇ ಹೇಳ್ತೇನೆ, ಪ್ರೊಫೆಷನ್ ಮಾಡ್ಕೊಳ್ಳಿ. ನೀವು ಓದಿನೇ ನಾನು ಇನ್ನೇನೋ ಆಗ್ಬೇಕು ಅಂತ ಅನ್ಕೋಬೇಡಿ, ಪ್ರೊಫೆಷನ್ ಹುಡುಕೊಳ್ಳಿ. ಈಗ್ಲಿಂದಾನೇ ನೀವು ಪ್ರತಿಯೊಂದರಲ್ಲೂ ಕೂಡ ಪ್ರವೀಣರಾಗ್ಬೇಕು. ಹೌದು, ಬರೀ ಏನು ನಾನು ಬರೀ ಓದ್ತೀನಿ ಅಂದ್ರೆ ಆಗಲ್ಲ, ಎಲ್ಲಾ ತರದ್ರಲ್ಲೂ ಇರ್ಬೇಕು. ಒಳ್ಳೆ ಭಾಷಣಕಾರರಾಗ್ರಿ, ಆಮೇಲೆ ಒಳ್ಳೆ ನೀವು ಸಂಗೀತಗಾರರಾಗ್ರಿ, ಒಳ್ಳೆ ಜಾನಪದ ಗೀತೆ ಹಾಡಿ, ಭಾವಗೀತೆ ಹಾಡಿ, ಆಮೇಲೆ ಒಳ್ಳೆ ನಾಟಕ ಪ್ರದರ್ಶನ ಮಾಡಿ. ನಾನು ಎಲ್ಲಾನು ಅದನ್ನೇ ಸಪೋರ್ಟ್ ಮಾಡ್ತೀನಿ ಮಕ್ಕಳಿಗೆ. ನೀವು ಏನ್ರಲ್ಲಿದ್ರು ಕೂಡ ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ಯು. ಮಕ್ಕಳಿಗೆ ಒಂದ್ ವೇಳೆ ಏನಾದ್ರೂ ಇಲ್ಲ ಅಂದ್ರೆ ನಾನೇ ತಂದ್ಕೊಟ್ಟು, ಬೇಕಾದ್ರೆ ಈ ಛದ್ಮವೇಷ ಅಂತೆಲ್ಲ ಬರುತ್ತೆ, ಅದಕ್ಕೆಲ್ಲ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಈ ತರದ್ ಮಾಡಿ ಚೆನ್ನಾಗಿರುತ್ತೆ. ಈ ತರದ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಬರುತ್ತೆ. ಎಷ್ಟೋ ಜನ ಪ್ರತಿಭಾ ಕಾರಂಜಿಲೆಲ್ಲ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ ಮೇಡಮ್. ಆಮೇಲೆ ಚೆಸ್ ಅಲ್ಲಿ ಬಂದಿದ್ದಾರೆ, ಆಮೇಲೆ ಕಬಡ್ಡಿ, ವಾಲಿಬಾಲ್. ನಮ್ಮ ಹಾಸ್ಟೆಲ್ ಮಕ್ಕಳು ಎವ್ರಿಬಡಿ ಇಸ್ ಸ್ಟ್ರಾಂಗ್.
ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನೋಡಿ ಸರ್ಕಾರಿ ಹಾಸ್ಟೆಲ್ಗಳನ್ನ ಮೇಡಮ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಮ್ದು ಸಪೋರ್ಟ್ ಇದೆ ಮೇಡಮ್, ಅದಕ್ಕೆ ನಿಮ್ಮನ್ನ ಇವತ್ತು ಇಲ್ಲಿ ಕರೆಸಿರೋಂಥದ್ದು. ಯಾಕೆಂದ್ರೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಮೇಡಮ್, ನಿಮ್ಮ ಹಾಸ್ಟೆಲ್ ಅಲ್ಲಿ ಮೊಬೈಲ್ ಬಳಕೆ ಇದೆಯಾ? ಇಲ್ಲ ಇಲ್ಲ, ಮೊಬೈಲ್ ಬಳಕೆ ಇಲ್ಲ. ಇತ್ತೀಚೆಗೆ ಈ ಸ್ಕೂಲ್ ಇಂದ ಕೆಲವೊಂದು ಕ್ವಶನ್ ಪೇಪರ್ಸ್ ಅದು ಇದು ಹಾಕ್ತಾರೆ. ಅದಕ್ಕೋಸ್ಕರ ನಾನೇ ನನ್ನ ಸ್ವಂತ ದುಡ್ಡಿಂದ ಒಂದು ಮೊಬೈಲ್ ನ ಇಟ್ಟಿದ್ದೀನಿ. ಅದಕ್ಕೆ ಮೆಸೇಜಸ್ ಬರುತ್ತೆ, ಅವರು ಬರ್ಕೊಂಡು ಮತ್ತೆ ಹಂಗೆ ಇಟ್ಬಿಡ್ತಾರೆ. ಅಷ್ಟು ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದ ಹೊರಗಡೆಯಿಂದ ಮೊಬೈಲ್ ತರೋಂತ ಇದಿಲ್ಲ. ಅಪ್ ಟು ಡಿಗ್ರಿ ವರೆಗೂ ಇಲ್ಲ ಮೇಡಮ್. ಆಫ್ಟರ್ ಡಿಗ್ರಿ ಯಾಕಂದ್ರೆ ಇವಾಗೆಲ್ಲ ಮೊಬೈಲ್ ವ್ಯವಹಾರನೇ ಆಗ್ಬಿಟ್ಟಿದೆ. ಸ್ಕೂಲ್ ಅವರ ನೋಟ್ಸ್ ಸಮೇತ ಎಲ್ಲ ಮೊಬೈಲ್ ಅಲ್ಲಿ ಕಳಿಸ್ತಾ ಇದಾರೆ. ಡಿಗ್ರಿ ಇಂಜಿನಿಯರಿಂಗ್ ಅವರೆಲ್ಲ ಬಳಸ್ತಾರೆ. ಅದನ್ನು ಕೂಡ ಲಿಮಿಟ್ 10 ಮೇಲೆ ನಾವು ಬಳಸಬಾರ್ದು ಅಂತ ಹೇಳ್ಬಿಟ್ಟಿದೀವಿ. 10ಗೆ ಇಸ್ಕೊಂತೀವಿ, ಮತ್ತೆ ಮಾರ್ನಿಂಗ್ ಕೊಡ್ತೀವಿ. ಈ ತರ ಫೆಸಿಲಿಟಿ ಇದೆ. ಆ ಮಕ್ಕಳು ಕೂಡ ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂತಾರೆ, ತುಂಬಾ ಚೆನ್ನಾಗಿ ಓದಿದ್ದಾರೆ. ಮನೆ ಇತ್ತೀಚೆಗೆ ಒಂದ್ ಹುಡುಗಿ ಜಡ್ಜ್ ಆಗಿ ಕೂಡ ಆಯ್ಕೆ ಆಗಿದ್ದಾಳೆ ನಮ್ಮ ಹಾಸ್ಟೆಲ್ ಓದಿರೋ ಹುಡುಗಿ. ಈ ತರ ತುಂಬಾ ಜನ ಮೇಡಮ್ ನಮ್ಗೆ ಗೊತ್ತಿಲ್ದೇನೆ ಮಕ್ಕಳು ಏನೇನೋ ಆಗಿದ್ದಾರೆ. ಅಂದ್ರೆ ಒಳ್ಳೆ ಒಳ್ಳೆ ಪೋಸ್ಟ್ಗಳಿಗೆ ಹೋಗಿದ್ದಾರೆ, ಒಳ್ಳೆ ಇಂಜಿನಿಯರ್ಸ್ ಆಗಿದ್ದಾರೆ, ಒಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ, ಒಳ್ಳೆ ನರ್ಸ್ಗಳಾಗಿದ್ದಾರೆ, ಕೆಲವರೆಲ್ಲ ಕಂಡಕ್ಟರ್ಗಳಾಗಿದ್ದಾರೆ, ಡ್ರೈವರ್ಗಳಾಗಿದ್ದಾರೆ. ಅವರ ಜೀವನ ಕಟ್ಕೊಳಕ್ಕೆ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಇದ್ದಾರೆ. ಅದನ್ನ ಹೇಳಕ್ ಖುಷಿ ಪಡ್ತೀನಿ ನಾನು. ಬಸ್ ಹತ್ತಿದ್ರೆ ಆ ಮಕ್ಳು ಮಾತಾಡ್ತವೆ. ನನಗೆ ಗುರ್ತು ಸಿಗಲ್ಲ ಒಂದೊಂದ್ಸಾರಿ. ಯಾರಪ್ಪ ನೀನು ಅಂತಂದ್ರೆ, ಮ್ಯಾಮ್ ನಾನು ಹಾಸ್ಟೆಲ್ ಓದ್ತಾ ಇದ್ದೆ ಮ್ಯಾಮ್ ಅಂತಾನೆ. ಅವಾಗ ಎಷ್ಟು ಖುಷಿ ಆಗ್ಬಿಡುತ್ತೋ ನಮ್ಗೆ. ಟೀಚರ್ಸ್ಗೆ ಒಬ್ಬ ಇದು ನಿಮ್ ತರ ಹಾಸ್ಟೆಲ್ ನಿರ್ವಹಣೆ ಮಾಡೋರ್ಗೆ ಸಿಗೋ ತೃಪ್ತಿ ಅದೊಂದೇ. ನೋಡಿ ಮೇಡಮ್ ಅವರ ಹೇಳಿದ ಮಾತಲ್ಲಿ ನೋಡಿ, ಒಂದು ಹಾಸ್ಟೆಲ್ ಅಂತ ಹೇಳಿ, ಯಾಕಂದ್ರೆ ಸುಮಾರು ಜನಕ್ಕೆ ಹಾಸ್ಟೆಲ್ ಅಲ್ಲಿ ಅಂದ್ರೆ ಒಂದು ಮಿತ್ತಿದೆ, ಸರಿಯಾಗಿ ನೋಡ್ಕೊಳಲ್ಲ, ಸರಿಯಾಗಿ ಊಟ ಮಾಡ್ಕೊಳ್ಳಲ್ಲ. ನೋಡಿ, ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಲ್ಲರನ್ನ ಹೊಣೆ ಮಾಡಬಾರ್ದು. ನಾವು ಎಲ್ಲೋ ಒಂದತ್ರ ಆಗಿರೋ ಮಿಸ್ಟೇಕ್ ಅನ್ನ ಇಟ್ಕೊಂಡು ಅದನ್ನೇ ನಾವು ದೊಡ್ಡ ವಿಚಾರವಾಗಿ ಮಾತಾಡೋದು ತಪ್ಪು. ಯಾಕಂದ್ರೆ ಇದು ತಪ್ಪು ಅಂತ ತೋರ್ಸಕ್ಕೆ ಇವತ್ತು ಮೇಡಮ್ ಇಲ್ಲಿ ಕರ್ಸಿರೋ ಅಂತದ್ದು. ಎಷ್ಟೋ ಜನ ಹಾಸ್ಟೆಲ್ ನಿರ್ವಹಣೆ ಮಾಡೋರು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಮೇಡಮ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂದ ಹಿಡಿದು, ಓದೋದ್ರಿಂದ ಹಿಡಿದು, ಸ್ಪೋರ್ಟ್ಸ್ ಇಂದ ಹಿಡಿದು, ಈವನ್ ಅವರ ಹೆಲ್ತ್ ಇಂದ ಹಿಡಿದು ಆಲ್ಮೋಸ್ಟ್ ನಾವು ಮನೇಲಿದ್ರು ಇಷ್ಟೊಂದು ಕವರ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಎಲ್ಲವನ್ನ ಟೋಟಲ್ ಆಗಿ ಕವರ್ ಮಾಡಿದಾರೆ ಮೇಡಮ್ ಹಾಸ್ಟೆಲ್ ಅಲ್ಲಿ. ಮತ್ತೆ ಅವ್ರು ಊಟ ಕೊಡೋ ಸ್ಟೈಲ್ ನೋಡಿದೀನಿ ನಾನು, ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ ರೀ, ಸೂಪರ್ ಆಗಿ ಎಲ್ಲ ಒಂದು ಐಟಮ್ಸ್ ನ ನೀಟಾಗಿ ಫುಡ್ ನ ಕೊಡ್ತಾರೆ. ಯಾಕಂದ್ರೆ ಮಕ್ಕಳಿಗೆ ಫುಡ್ ಅನ್ನೋದು ತುಂಬಾ ಒಂದ್ ರೀತಿ ಆರೋಗ್ಯನ ಕಾಪಾಡೋದು. ಅವ್ರ ಆರೋಗ್ಯ ಚೆನ್ನಾಗಿದ್ರೆ ಅವ್ರ ಲೈಫಲ್ಲಿ ಏನಾದ್ರು ಸಾಧಿಸೋದಕ್ಕೆ ಸಾಧ್ಯ. ಸೊ ಎಲ್ಲವನ್ನ ಮಗುಗೆ ಸರ್ವತೋಮುಖವಾಗಿ ಮಗು ಬೆಳವಣಿಗೆ ಏನ್ ಬೇಕು ಅಷ್ಟನ್ನ ಮೇಡಮ್ ಕಲ್ಪಿಸ್ಕೊಟ್ಟಿದ್ದಾರೆ. ಬಟ್ ಅದನ್ನ ಮತ್ತೆ 15 ವರ್ಷಗಳಿಂದ ತುಂಬಾ ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡಿದ್ದಾರೆ. ವಿಶಾಲಾಕ್ಷಿ ಮೇಡಮ್ ಹಾಸ್ಟೆಲ್ ನಿರ್ವಹಣೆ ಅಂತ ಬಂದಾಗ ಮೊದಲು ನೆನಪಾಗುವಂತ ಒಂದು ವ್ಯಕ್ತಿ ಅಂದ್ರೆ ನಮಗ್ ಗೊತ್ತಿರೋರಲ್ಲಿ, ಸಾಕಷ್ಟು ಜನ ಇರಬಹುದು ಬಟ್ ನಮಗ್ ಗೊತ್ತಿರೋದಿಲ್ಲ. ನಮಗ್ ಗೊತ್ತಿರುವಂತವರಲ್ಲಿ ಹಾಸ್ಟೆಲ್ ನಿರ್ವಹಣೆ ಬಗ್ಗೆ ಬಂದಾಗ ನಾವು ವಿಶಾಲಾಕ್ಷಿ ಮೇಡಮ್ನೇ ನಾವು ನೆನಪಿಸ್ಕೊಳ್ಳೋ ಅಂತದ್ದು. ಮೇಡಮ್, ಫೈನಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ 2026 ಮಹಿಳಾ ದಿನಾಚರಣೆಗೆ ನೀವು ಈ ಎಲ್ಲ ನಮ್ಮ ಸೊಸೈಟಿಯಲ್ಲಿ ಇರುವಂತ ಎಲ್ಲ ಪ್ರತಿಯೊಬ್ಬ ಮಹಿಳೆಗೆ, ವಿಮೆನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಹಿಳೆ ಅಬಲೆ ಎಲ್ಲ. ನನ್ನ ಪ್ರಕಾರ ಫಸ್ಟ್ ಮಹಿಳೆಯರು ಸ್ಟ್ರಾಂಗ್ ಆಗಿರ್ಬೇಕು. ಹೆಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಎಲ್ಲಾ ರೀತಿಯಿಂದಲೂ ಎಜುಕೇಶನಲ್ಲಿ ತಗೋಬೇಕು. ನಾವು ಸ್ಟ್ರಾಂಗ್ ಆಗಿರ್ಬೇಕು. ಎಜುಕೇಶನಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಮೀನ್ಸ್ ಚೆನ್ನಾಗಿ ಓದ್ಬೇಕು. ಹೌದು, ಚೆನ್ನಾಗಿ ಓದ್ಬೇಕು. ಆಮೇಲೆ ಪ್ರತಿಯೊಂದ್ರಲ್ಲೂ ಅಷ್ಟೇ ಮೇಡಮ್, ಮನೆ ಕೆಲಸದಲ್ಲೂ ಅಷ್ಟೇ, ನನ್ನ ಕೈಲಿ ಅದಾಗಲ್ಲ ಇದಾಗಲ್ಲ ಎಲ್ಲನೂ ಆಗತ್ತೆ. ಬರೀ ಗಂಡ್ಮಕ್ಳು ಮಾಡೋ ಕೆಲಸ, ಹೆಣ್ಮಕ್ಳು ಮಾಡೋ ಕೆಲಸ ಅಂತ ಭೇದ ಭಾವ ಬೇಡ ಇಲ್ಲಿ. ಎಲ್ಲರೂ ಎಲ್ಲಾನು ಮಾಡ್ಬೇಕು. ಹೆಣ್ಮಕ್ಳು ಕೆಲವರು ಇವಾಗ ಗ್ಯಾಸ್ ಸಿಲಿಂಡರ್ ಎತ್ತೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತಾರೆ. ಬೇಡ, ಎತ್ತಣ, ಅದನ್ನು ಕೂಡ ಎತ್ತಣ, ಮಾಡೋಣ. ಕೆಲವೊಂದೆಲ್ಲ ಗಂಡ್ಮಕ್ಳು ಅದು ಗಂಡ್ಮಕ್ಳು ಮಾಡ್ಬೇಕು ಅಂತಾರೆ. ಬೇಡ, ಅದನ್ನು ಕೂಡ ಗಂಡ್ಮಕ್ಳು ಮಾಡೋದನ್ನು ನಾವು ಮಾಡೋಣ. ನಾವು ಮಾಡೋದನ್ನ ಅವರು ಮಾಡ್ಲಿ. ಇಬ್ರು ನಾವು ಯಾವಾಗ್ಲೂ ಅಷ್ಟೇ ಕೆಲಸವನ್ನ ಹಂಚ್ಕೊಂಡ್ ಮಾಡ್ಬೇಕು. ಮಹಿಳೆ ಇದು ಹುಡುಗಿ ಕೈಯಲ್ಲಾಗಲ್ಲ, ಇದು ಹುಡುಗನ ಕೈಯಲ್ಲಾಗಲ್ಲ ಅನ್ನೋದು ಬೇಡ. ಎಲ್ಲಾರ್ಗು ಕೂಡ ಸಮಾನವಾಗಿ ಹಂಚಬೇಕು, ಸಮಾನವಾಗಿ ಮಾಡ್ಬೇಕು. ಎಲ್ಲರೂ ಅಷ್ಟೇ, ಎಲ್ಲಾ ಮಹಿಳೆಯರು ನಾವು ನಮ್ಮ ಕೈಲಿ ಏನೂ ಆಗಲ್ಲ, ನಮ್ಗೆ ಜೀವನನೇ ಆಗೋಗ್ಬಿಟ್ಟಿದೆ, ನಾವು ಓದಿಲ್ಲ ಬರ್ದಿಲ್ಲ ಇದೆಲ್ಲ ಲೆಕ್ಕ ಅಲ್ಲ ರೀ. ಪ್ರತಿಯೊಂದರಲ್ಲೂ ಕೂಡ ಎಲ್ಲಾ ಮಹಿಳೆಯರು ಒಂದೊಂದು ಪ್ರೊಫೆಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಕೆಲವ್ರಿಗೆ ಮಾತಾಡೋದು ಚೆನ್ನಾಗಿ ಬರ್ತಾ ಇರುತ್ತೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಕೆಲವ್ರಿಗೆ ಕಲೆ ಚೆನ್ನಾಗಿ ಗೊತ್ತಿರುತ್ತೆ, ಅದನ್ನ ಬಳಸ್ಕೊಳ್ಳಿ. ಕೆಲವ್ರಿಗೆ ಹಾಡ್ ಚೆನ್ನಾಗಿ ಬರ್ತಾ ಇರುತ್ತೆ, ಅದನ್ನ ಬಳಸ್ಕೊಳ್ಳಿ. ಅದರಲ್ಲೇ ನೀವು ಸಾಧನೆ ಮಾಡಿ. ಹೌದು, ಬೇರೆ ಏನು ನಾನು ಎಲ್ಲ ಮಾಡ್ಬೇಕು, ನಾನು ಡ್ಯಾನ್ಸು ಮಾಡ್ಬೇಕು, ಭಾವಗೀತೆನೂ ಆಡ್ಬೇಕು, ನಾನು ಇದು ಎಲ್ಲ ಕಲೀರಿ. ಆದ್ರೆ ನಿಮ್ಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಮುಂದುವರಿಯಿರಿ. ಆಮೇಲೆ
ಸಪೋರ್ಟ್ ಅಂತೂ ಎಲ್ಲಾರ್ದಿರುತ್ತೆ. ನನಗಂತೂ ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ, ಟೋಟಲ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇದೆ. ಎಲ್ಲಾ ಸಪೋರ್ಟ್ ಇಂದನೂ ಕೂಡ ನಾವು ಏನೋ ಒಂದ್ ಅಷ್ಟೋ ಇಷ್ಟೋ ಕೆಲಸ ಮಾಡಕ್ ಸಪೋರ್ಟ್ ಸಿಗುತ್ತೆ. ನಿಮ್ಮ ಮನೆಗಳಲ್ಲೂ ಅಷ್ಟೇ, ನೀವು ಮಾಡ್ತೀವಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಹೌದು, ಮೊದಲು ಸಿಗದೆ ಇರಬಹುದು, ಆಮೇಲೆ ಸಿಗುತ್ತೆ. ನೀವು ಸಪೋರ್ಟ್ ತಗೊಳ್ಳಿ, ಫ್ಯಾಮಿಲಿ ಸಪೋರ್ಟ್ ತಗೊಳ್ಳಿ, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಆ ಎನ್ವಿರಾನ್ಮೆಂಟ್ ನ ಸೃಷ್ಟಿ ಮಾಡ್ಕೊಳ್ಳಿ. ಆ ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡಿ, ಸಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ. ನಾವು ಸೊಸೈಟಿಗೆ ಸಮಾಜಘಾತಕರಾಗಿ ಬದುಕೋದು ಬೇಡ. ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ರಿ. ಇವ್ರು ಇಂಥವ್ರ ಮಕ್ಳು ಹಿಂಗಪ್ಪ ಅಂತ ಯಾರೋ ಬಂದು ದೂರ ಹೇಳೋ ಬದಲು, ಇಂಥವ್ರ ಮಕ್ಳು ಹಿಂಗ್ ಮಾಡಿದ್ದಾರೆ, ಇಂಥವ್ರ ಮಕ್ಳು ತುಂಬಾ ಇವ್ರ ಮಕ್ಳು ಒಳ್ಳೆಯವರು, ಇವ್ರ ಮಕ್ಳು ಏನೋ ಅವ್ರ ಜೀವನ ಅವ್ರು ರೂಪಿಸ್ಕೊಂಡಿದ್ದಾರೆ, ಅವ್ರ ಊಟ ಅವ್ರು ಮಾಡ್ತಾರೆ, ಯಾವುದೇ ತರಹದ ಇದ್ರಲ್ಲಿಲ್ಲ, ಕೆಟ್ಟ ಚಟುವಟಿಕೆಗಳಲ್ಲಿ ಆ ಮಗು ಭಾಗವಹಿಸಿಲ್ಲ ಅಂದ್ರೆ ಅದಕ್ಕಿಂತ ಹೆಮ್ಮೆ ನಮ್ಮ ತಂದೆ ತಾಯಿಗೆ ನಾವು ಬೇರೆ ಏನು ಗಿಫ್ಟ್ ಕೊಡೋಷ್ಟೇ ಇಲ್ಲ. ದಟ್ ಈಸ್ ದ ಮೇನ್ ಗಿಫ್ಟ್ ಟು ಅವರ್ ಪೇರೆಂಟ್ಸ್. ದಟ್ಸ್ ಆಲ್. ಇಷ್ಟೇನೆ ನಾನು ಹೇಳೋದೇನಂದ್ರೆ, ಎಲ್ಲಾ ಮಹಿಳೆಯರು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಪ್ರಪಂಚದಲ್ಲಿ ಇನ್ನು ಬೇರೆ ಇನ್ನೇನು ಮಾಡೋಷ್ಟಿಲ್ಲ ಮೇಡಮ್. ಎಲ್ಲ ಕೆಲಸ ಅವರವರು ಒಳ್ಳೆ ತಂದಿಂದ ಮಾಡ್ಕೊಂಡು ಹೋಗ್ಬೇಕು. ಮೇಡಮ್ ಸೂಪರ್ ಆಗಿ ಹೇಳಿದ್ರು. ಎಲ್ಲಾ ಮಹಿಳೆಯರಿಗೂ ಸಹ ಇದೊಂದು ಕಿವಿ ಮಾತು. ಇವತ್ತು ವಿಶಾಲಾಕ್ಷಿ ಮೇಡಮು ಮಹಿಳೆಯರ ಬಗ್ಗೆ, ಮಹಿಳೆಯರು ಹೇಗಿರಬೇಕು ಅನ್ನೋದನ್ನ ಫೈನಲ್ ವರ್ಡ್ಸಲ್ಲಿ ಸೂಪರ್ ಆಗಿರುವಂಥ ವರ್ಡ್ಸ್ ಆದರೆ ಹೇಳಿದ್ದಾರೆ. ಪ್ರತಿಯೊಂದು ಮಹಿಳೆಗೆ ಬೇಕಾಗಿರೋದು ಇಷ್ಟೇ, ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋದಾಗ ಸಪೋರ್ಟ್ ಸಿಕ್ಕಿಲ್ಲ, ಅದು ಇದು ಇದೆಲ್ಲ ಮಿತ್ಸು. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಇದೆಲ್ಲ ಮಿತ್ಸನ್ನ ಬಿಟ್ಬಿಡಿ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋದಾಗ ಫಸ್ಟಲ್ಲಿ ಸಪೋರ್ಟ್ ಮಾಡದೇ ಇರೋರೆಲ್ಲರೂ ಸಹ ಸ್ವಲ್ಪ ಅವರಿಗೆ ಅರಿವು ಆದಾಗ ಸಪೋರ್ಟ್ ಮಾಡೇ ಮಾಡ್ತಾರೆ. ಮೇಡಮ್, ಈ ಒಂದು ನಮ್ಮ ಸ್ಟುಡಿಯೋಗೆ ಬಂದು ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದು ನಮಗೂ ಸಹ ತುಂಬ ಖುಷಿ ಕೊಟ್ಟಿದೆ. ಸೊ ನಿಮ್ಮ ಸಹಕಾರ ಪ್ರೋತ್ಸಾಹ ನಮಗೆ ಹೀಗೆ ಇರಲಿ. ನಾವು ಸಹ ನಿಮ್ಮ ಜೊತೆಗೆ ನಿಲ್ತೀವಿ. ನಿಮ್ಗೆ ಬೇಕಾದಂತಹ ಒಂದು ಸಹಾಯವನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಮಕ್ಕಳು ಎಲ್ಲ ದೇಶದ ಪ್ರಜೆಗಳು. ಸೊ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಒಂದು ಚಾನೆಲ್ ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು. ಅಂದ್ರೆ ನನ್ನನ್ನ ಎಸ್ಪೆಷಲಿ ವಿಶಾಲಾಕ್ಷಿಯನವರು ವಾರ್ಡನ್ ಇದ್ದಾರೆ ಅಂತ ಹೇಳಿ ಗುರುತಿಸಿ, ಎಸ್ಪೆಷಲಿ ಐ ಥ್ಯಾಂಕ್ ಟು ಸುಧಾ ಮಿಸ್ ಅಂಡ್ ಮೈ ಫ್ಯಾಮಿಲಿ. ಆಮೇಲೆ ನನ್ನನ್ನು ಇಷ್ಟೊತ್ತು ಇಂಟರ್ವ್ಯೂ ಮಾಡಿದಂತಹ ಕಾಮಾಕ್ಷಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿರ್ತಕ್ಕಂತಹ ಸಿ ನ್ಯೂಸ್ ಅವ್ರಿಗೂ ಕೂಡ, ಕುಮಾರಸ್ವಾಮಿ ಸರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಮಾಡಿರೋ ಸಾಧನೆ ಅಲ್ಲ, ಆದರೆ ಏನೋ ಒಂದು ಗೌರವ ಕೊಡಬೇಕು ಅಂತ ಕರೆಸಿ ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಇನ್ನೂ ನನಗೆ ಇನ್ನು ಮುಂದೆ ಇನ್ನೂ ಒಳ್ಳೇದು ಏನಾದರೂ ಮಾಡಬೇಕು ಅಂದರೆ ದಿಸ್ ಈಸ್ ದ ಒನ್ ಸ್ಟೆಪ್. ಇನ್ಸ್ಪಿರೇಷನ್ ಆಗಿ ತಗೊಂತೀನಿ. ಹೀಗೇನೆ ನೀವು ನನ್ಗೆ ಇನ್ಸ್ಪೈರ್ ಮಾಡ್ತಾ ಇರಿ, ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಓಕೆ, ಖಂಡಿತ ಮೇಡಮ್. ನೋಡಿ, ಅವ್ರು ಹೇಳಿದ್ದು ಇದು ನಾನು ಮಾಡಿರೋ ಸಾಧನೆ ಅಲ್ಲ, ಸೇವೆ ಅಂತ ಹೇಳಿದ್ರಲ್ಲ, ಇದೇ ಅವ್ರ ಗ್ರೇಟ್ನೆಸ್. ಈ ಒಂದು ಪಾಯಿಂಟ್ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು. ಸೊ ಇದಿಷ್ಟು ವಿಶಾಲಾಕ್ಷಿ ಮೇಡಮ್ ಅವ್ರ ಜೊತೆಗಿನ ವಿಚಾರ ವಿನಿಮಯಗಳು. ಇನ್ನಷ್ಟು ಕಾರ್ಯಕ್ರಮಗಳನ್ನ, ಮಹಿಳಾ ಸಾಧಕೆ ಕಾರ್ಯಕ್ರಮಗಳನ್ನ ಪ್ರತಿದಿನ ಪ್ರಸಾರ ಆಗ್ತಾ ಇದೆ ಸಿ ಟಿವಿ ಚಾನಲ್ ಅಲ್ಲಿ. ಪ್ರತಿದಿನ ಸಂಜೆ 6 ಗಂಟೆಗೆ ಮಾರ್ಚ್ 31ರವರೆಗೆ ಪ್ರತಿದಿನ ಪ್ರಸಾರ ಆಗುತ್ತೆ. ಮತ್ತೆ ಅದೇ ಒಂದು ಪ್ರೋಗ್ರಾಮ್, ಅದೇ ಒಂದು ಲಿಂಕ್ ಯೂಟ್ಯೂಬ್ ಅಲ್ಲೂ ಸಹ ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ, ಅಲ್ಲೂ ಸಹ ನೀವು ನೋಡಬಹುದು. ಈ ಒಂದು ಕಾರ್ಯಕ್ರಮವನ್ನ ನೀವು ಪ್ರೋತ್ಸಾಹಿಸ್ತಾ ಇದ್ದೀರಾ ಪ್ರೇಕ್ಷಕರು, ನಿಮ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳಾದ್ರೆ ಇದೆ. ಮೇಡಮ್ ಅವರು ಇವತ್ತು ಬಂದು ಮೇಡಮ್ ತುಂಬಾ ಉತ್ತಮವಾದಂತ ವಿಚಾರಗಳು ಕೊಟ್ಟಿದ್ದಾರೆ. ಮೇಡಮ್ ಅವ್ರಿಗೂ ಧನ್ಯವಾದಗಳು. ಮತ್ತೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸದಾ ನಮ್ಗೆ ಇರಲಿ. ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ಎನರ್ಜಿ ಅಂತ ಹೇಳ್ಬೋದು. ಇದೇ ರೀತಿ ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಸಿ ಟಿವಿ ಚಾನೆಲ್ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಧನ್ಯವಾದಗಳು.